ಮೊಬೈಲ್ ಸದ್ದು ಮಾಡಿದಾಗ ಮಮತಾಳ ನಿದ್ದೆ ಹಾರಿ ಹೋಯಿತು. ಅವಳು ನಿದ್ದೆಗಣ್ಣಿನಲ್ಲಿ ಫೋನ್ ದಿಟ್ಟಿಸಿದಾಗ ಅದು ಅಮ್ಮನ ಕರೆ ಎಂದು ಗೊತ್ತಾಯಿತು. ಹಲೋ ಅಮ್ಮ, ಮಮತಾ ಫೋನ್ ಎತ್ಕೊಂಡು ತೂಕಾಡಿಸುತ್ತಾ ಹೇಳಿದ್ಲು. ಏನಾಯಿತು ಮಮತಾ, ನಿನ್ನ ಧ್ವನಿಯಾಕಿ ಬಾವಿಯಾಳದಿಂದ ಬಂದಂತಿದೆ, ನಿನ್ನ ಆರೋಗ್ಯ ಸರಿ ಇಲ್ವೇ? ರೇವತಿಯವರು ಚಿಂತೆಯಿಂದ ವಿಚಾರಿಸಿದರು. ಇಲ್ಲ ಅಮ್ಮ, ನಾನು ಗಡತ್ತಾಗಿ ಗೊರಕೆ ಹೊಡಿತಾ ಇದ್ದೆ. ಇದೇನಮ್ಮ ನೀನು ಬೆಳ್ಳಂಬೆಳಗ್ಗೆ ಫೋನ್ ಮಾಡಿದ್ದಿ? ಮಮತಾ ಏರಿಳಿತವಿಲ್ಲದೆ ಹೇಳಿದ್ಲು. ಬೆಳ್ಳಂಬೆಳಗ್ಗೆ ಅಂತಿದ್ಯಾ? ಆಗಲೇ 9 ಗಂಟೆ ಆಗ್ತಾ ಬಂತು ಕಣೆ. ಓ ಅಷ್ಟೇ ತಾನೇ ಕಣಮ್ಮ, ಇವತ್ತು ಹೇಗೋ ರಜಾ ದಿನ. ಇರುವ ಒಂದು ಭಾನುವಾರವಾದರೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಡ್ವೆ? ಉಳಿದ 6 ದಿನಗಳು ಬೆಳಗ್ಗೆಯಿಂದ ರಾತ್ರಿವರೆಗೂ ಓಡಿ ಓಡಿ ಸುಸ್ತಾಗೋದ್ರಲ್ಲೇ ಆಗೋಗುತ್ತೆ. ಅದೆಲ್ಲ ಇರಲಿ, ಏನಮ್ಮ ವಿಷಯ ಫೋನ್ ಮಾಡಿದ್ದಿ? ಎಲ್ಲ ಶುಭ ಸಮಾಚಾರ ಕಣೆ. ನಿನಗಾಗಿ ನಿನ್ನಕ್ಕ ವಿನುತಾಳ ಹಿರಿಯ ಊರಗತ್ಯ ತಮ್ಮನ ಸಂಬಂಧ ಒದಗಿ ಬರುವ ಹಾಗಿದೆ ಕಣೆ. ಅವರಿಗೆಲ್ಲ ನಿನ್ನನ್ನು ಫೋಟೋದಲ್ಲಿ ನೋಡಿ ಬಹಳ ಇಷ್ಟವಾಗಿದೆ. ಹುಡುಗ MTech ಮುಗಿಸಿ ದೊಡ್ಡ ಖಾಸಗಿ ಕಂಪನಿಯೊಂದರಲ್ಲಿ ಚೀಫ್ ಇಂಜಿನಿಯರ್. ಅನುಕೂಲಕರವಾದ ಸಂಬಂಧ. ಆ ಮನೆಯವರು ಒಳ್ಳೆಯವರು, ತಿಳಿದ ಜನ. ಈ ಬಾರಿ ಏನು ಮೀನಾಮೇಷ ಎಣಿಸುತ್ತಾ ಕೂರಬೇಡ. ಅನಗತ್ಯವಾಗಿ ಇಲ್ಲ ಸಲ್ಲದ ನೆಪಗಳನ್ನು ಹೇಳಬೇಡ. ಆಫೀಸ್ನವರಿಗೆ ರಜಾ ಚೀಟಿ ಕೊಟ್ಟು ಆದಷ್ಟು ಬೇಗ ಮೈಸೂರಿಗೆ ಹೊರಟು ಬಾ. ನೀವಿಬ್ರು ಪರಸ್ಪರ ಭೇಟಿಯಾದರೆ ಖಂಡಿತ ಒಪ್ಕೋತೀರಿ ಅಂತಾನೆ ನಾವೆಲ್ಲ ಮಾತನಾಡಿಕೊಳ್ಳುತ್ತಿದ್ವಿ. ಹಿರಿಯರು ನಾವು ಭೇಟಿಯಾಗಿ ಒಪ್ಪಿದ್ದಾಯ್ತು. ಹುಡುಗ ಚೆನ್ನೈನಲ್ಲಿ ಸೆಟಲ್ ಆಗಿದ್ದಾನೆ. ನಿನಗೂ ಅಲ್ಲಿ ಸುಲಭವಾಗಿ ಕೆಲಸ ಸಿಗುತ್ತದೆ. ರೇವತಿಯವರು ಖುಷಿಯಿಂದ ಒಂದೇ ಉಸಿರಿನಲ್ಲಿ ಎಲ್ಲ ಹೇಳಿಬಿಟ್ರು. ಅಯ್ಯೋ ಅಮ್ಮ, ಮತ್ತೆ ಮದುವೆ ಪುರಾಣ ಶುರು ಮಾಡ್ಕೊಂಡ್ಯಾ? ಇಷ್ಟು ಬೇಗ ನನಗೆ ಮದುವೆ ಬೇಡ ಅಂತ ಎಷ್ಟು ಸಲ ಹೇಳೋದು? ಮಮತಾ ಬೇಸರದಿಂದ ಹೇಳಿದ್ಲು. ಸಾಕು ಸುಮ್ಮನಿರೆ, 2 ತಿಂಗಳು ಕಳೆದ್ರೆ ನಿನಗೆ 27 ತುಂಬುತ್ತೆ. ಮತ್ತೆ ಇನ್ಯಾವಾಗ ಮದುವೆ ಆಗೋದು? ಎಷ್ಟು ದಿನ ಅಂತ ಹೀಗೆ ಮದುವೆ ಮುಂದೋಡೋದು? ಮೊದಲು ಓದು, ನಂತರ ಕೆರಿಯರ್, ಆಮೇಲೆ ಪ್ರಮೋಷನ್. ಈಗ ಯಾವ ನೆಪ ಹುಡುಕ್ತಾ ಇದೆಯಾ? ಮುಂದಿನ 1-2 ವರ್ಷದಲ್ಲಿ ನಿನ್ನ ಮದುವೆ ಆಗಲ್ಲ ಅಂದರೆ ಆಮೇಲೆ ನಿನಗೆ ಮೊದಲನೇ ಸಂಬಂಧದ ವರಗಳು ಬರೋದೇ ಇಲ್ಲ ಅಂದ್ಕೋ. ಆಮೇಲೆ ನೀನು ಯಾವುದಾದ್ರೂ ವಿದುರ ವಿಚ್ಛೇದಿತ ಮಕ್ಕಳ ಮನೆಗೆ ಮಲತಾಯಿ ಆಗಿ ಹೋಗ್ಬೇಕಷ್ಟೆ. ರೇವತಿ ಕೋಪದಿಂದ ವಾಸ್ತವವನ್ನು ಕಟುವಾಗಿ ಹೇಳಿದರು. ಆಗ್ಲಮ್ಮ, 4 ದಿನ ಟೈಮ್ ಕೊಡು, ನಾನೇ ನಿನಗೆ ಫೋನ್ ಮಾಡಿ ಹೇಳ್ತೀನಿ. ಮಮತಾ ತಾಯಿ ಎದುರು ಸೋಲಲೇಬೇಕಾಯ್ತು. ಲೈನ್ ಕಟ್ ಮಾಡಿ ಮಗ್ಗುಲಾದ್ಲು. 9:15 ದಾಟಿತು. ಇನ್ನೆಲ್ಲಿಯ ನಿದ್ದೆ? ಅಮ್ಮ ಅವಳ ನಿದ್ದೆ ಹಾರಿ ಹೋಗುವಂತೆ ಯೋಚನೆಯ ಬೀಜ ಬಿತ್ತಿದ್ದರು. ಮಮತಾ ಪಕ್ಕದಲ್ಲಿ ಮಲಗಿದ್ದ ಪ್ರಮೋದ್ನತ್ತ ನೋಡಿದ್ಲು. ಪ್ರಮೋದ್ ಸುಖಕರ ಕನಸು ಕಾಣುತ್ತಾ ಸಂತೃಪ್ತನಾಗಿದ್ದ. ಅವನ ಗುಂಗುರು ತಲೆಗೂದಲಲ್ಲಿ ಕೈಯಾಡಿಸುತ್ತಾ ಅವನನ್ನೇ ದಿಟ್ಟಿಸಿ ನಿಧಾನವಾಗಿ ಎದ್ದು ಬಾತ್ರೂಮ್ನತ್ತ ನಡೆದಳು. ಮುಖ ತೊಳೆದು ಬಂದ ಮಮತಾ ತನಗಾಗಿ ಹಾಲ್ ಬಿಸಿ ಮಾಡಿಕೊಂಡು ಅದರಲ್ಲಿ ನೆಸ್ಕೆಫೆ ಕದಡಿಕೊಂಡು ಬಿಸಿ ಕಾಫಿ ಕಪ್ ಜೊತೆ ಪೇಪರ್ ಹಿಡಿದು ಬಾಲ್ಕನಿಯಲ್ಲಿ ಕುಳಿತಳು. ಪ್ರಮೋದ್ಗೆ ಸದಾ ಟೀ ಇಷ್ಟ. ಹೀಗಾಗಿ ಅವನು ಎದ್ದಾಗ ತಾನೇ ಫ್ರೆಶ್ ಆಗಿ ಟೀ ಮಾಡಿಕೊಳ್ಳುತ್ತಿದ್ದ. ಕೆಳಗಡೆ ಅಪಾರ್ಟ್ಮೆಂಟ್ನ ಮಕ್ಕಳೆಲ್ಲ ಓಹೋ ಎಂದು ಹುಯಿಲೆಬ್ಬಿಸುತ್ತಾ ಆಟ ಆಡ್ತಾ ಇದ್ರು. ಜನ ಭಾನುವಾರದ ಬಿಡುವಿನ ದಿನದಂದು ತಮ್ಮ ಮನೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು. ಈ ಅಪಾರ್ಟ್ಮೆಂಟ್ಗೆ ಇವರಿಬ್ಬರು ಶಿಫ್ಟ್ ಆಗಿ ಅದಾಗಲೇ 6 ತಿಂಗಳಾಗಿತ್ತು. ಇದುವರೆಗೂ ಅಪಾರ್ಟ್ಮೆಂಟ್ನ ನೆರೆಹೊರೆಯವರೊಂದಿಗೆ ಅಂತಹ ಪರಿಚಯವೇನೂ ಆಗಿರಲಿಲ್ಲ. ಎದುರಿನ ಮನೆಯವರೊಂದಿಗೆ ಹಾಯ್ ಹಲೋ ಹೇಳುವಷ್ಟು ಗುರುತಾಗಿತ್ತಷ್ಟೆ. ಅದಕ್ಕಿಂತ ಹೆಚ್ಚಿಗೆ ಅವರನ್ನು ಹಚ್ಕೊಳ್ಳುವುದು ಇವರಿಗೂ ಬೇಕಾಗಿರಲಿಲ್ಲ. ಇವರ ಪಕ್ಕದ ಮನೆ ಇನ್ನೂ ಖಾಲಿಯೇ ಇತ್ತು. ಮಮತಾ ಪ್ರಮೋದರ ಪರಿಚಯವಾಗಿ ಅದಾಗಲೇ 4 ವರ್ಷ ದಾಟಿತ್ತು. ಮಮತಾಳ ಗೆಳತಿಯ ಬರ್ತ್ಡೇ ಪಾರ್ಟಿಗೆಂದು ಎಲ್ಲರೂ ಒಂದೆಡೆ ಸೇರಿದ್ದರು. ಇವಳ ಗೆಳತಿ ಆಶಾಳ ಅಣ್ಣನ ಸಹೋದ್ಯೋಗಿ ಪ್ರಮೋದ್. ಹೀಗೆ ಇವರಿಬ್ಬರ ಪರಿಚಯ ಸ್ನೇಹಕ್ಕೆ ತಿರುಗಿ ಪ್ರೇಮ ದಟ್ಟವಾಗಿತ್ತು. ಮುಂಬೈನ ಪ್ರಮೋದ್ ಬೆಂಗಳೂರಿಗೆ ಕೆಲಸಕ್ಕೆಂದು ಬಂದು 6 ತಿಂಗಳಾಗಿತ್ತು. ಮೈಸೂರಿನ ತನ್ನ ಕಾಲೇಜ್ ಕ್ಯಾಂಪಸ್ನ ಸಂದರ್ಶನದಲ್ಲಿ ಆಯ್ಕೆಯಾಗಿದ್ದ ಮಮತಾ ಖ್ಯಾತ MNC ಕಂಪನಿಯೊಂದಕ್ಕೆ ಉನ್ನತ ಹುದ್ದೆಗಾಗಿ ಆರಿಸಿ ಬಂದಿದ್ಲು. ಮೊದಲು ಮನೆಯ ಹಿರಿಯರಿಗೆ ಅಷ್ಟು ದೂರ ಒಬ್ಬಳನ್ನೇ ಕಳುಹಿಸಬೇಕಲ್ಲ ಎನಿಸಿತು. ಅವಳ ಗೆಳತಿಯರೆಲ್ಲ ಚೆನ್ನೈ, ಹೈದರಾಬಾದ್, ಮುಂಬೈ ಎಂದು ಇನ್ನೂ ದೂರ ಹೊರಟಾಗ ಇದುವೇ ಮೇಲೆನಿಸಿತು. 2 ವಾರಕ್ಕೊಮ್ಮೆ ಹೊರಟು ಬಂದು 2 ದಿನ ಮೈಸೂರಿನಲ್ಲಿ ಉಳಿಯಬಹುದೆಂದು ಅವರು ಲೆಕ್ಕ ಹಾಕಿದ್ರು. ಅವಳು ಖುಷಿಯಿಂದ ಹಾಗೆ ಮಾಡ್ತಾ ಇದ್ಲು. ಲೇಡೀಸ್ ಹಾಸ್ಟೆಲ್ನಲ್ಲಿ ತಂಗಿದ್ದು ಕೆಲಸಕ್ಕೆ ಹೋಗುತ್ತಾ ಉತ್ಸಾಹದಿಂದ ಆಗಾಗ ಊರಿಗೂ ಹೋಗಿ ಬರ್ತಾ ಇದ್ಲು. ಆದರೆ ಯಾವಾಗ ಪ್ರಮೋದ್ ಜೊತೆ ಪ್ರೇಮಾಂಕುರವಾಯಿತು, ಕ್ರಮೇಣವಾಗಿ ಊರಿಗೆ ಹೋಗ್ಬರೋದು ಕಡಿಮೆ ಆಗತೊಡಗಿತು. ಪಾರ್ಟಿಯಿಂದ ಶುರುವಾದ ಪರಿಚಯ ಗಾಢ ಪ್ರೇಮವಾಗಿ ಬೆಳೆದಿತ್ತು. ಇಬ್ಬರು ವಾರಾಂತ್ಯಗಳಲ್ಲಿ ಊಟಿ, ಕೊಡೈಕೆನಲ್, ಚೆನ್ನೈ, ಹೈದರಾಬಾದ್ ಎಂದು ಎಲ್ಲ ಕಡೆ ಪ್ರವಾಸ ಸುತ್ತಾಡುತ್ತಾ ಹಾಯಾಗಿ ಹನಿಮೂನ್ ಮುಗಿಸಿಕೊಂಡಿದ್ದರು. ಹೀಗಾಗಿ ಅವಳು ಮೈಸೂರಿನ ಮನೆಗೆ ಹೋಗುವುದು 2 ತಿಂಗಳಿಗೊಮ್ಮೆ ಎನ್ನುವಂತಾಯಿತು.
ಇಬ್ಬರಿಗೂ ಮದುವೆಯಂತಹ ಹಿರಿಯ ಜವಾಬ್ದಾರಿ ಬೇಕಾಗಿರಲಿಲ್ಲ. ಮದುವೆಯ ಬಂಧನ, ಮಕ್ಕಳ ಕಿರಿಕಿರಿ ಯಾವ ರಗಳೆಯಲ್ಲೂ ಆಸಕ್ತಿ ಇರಲಿಲ್ಲ. ಹಾಗಾಗಿ ತಿಂದುಂಡು ಜಾಬ್ ಮಾಡುತ್ತಾ ಸುತ್ತಾಡ್ಕೊಂಡು ಕಾಲ ಕಳೆಯುತ್ತಾ ಜುಮ್ಮೆಂದು ಜೀವನ ಸಾಗಿಸುವುದೇ ಸುಖ, ಸಂತೋಷ, ನೆಮ್ಮದಿ ಎಂದು ಭಾವಿಸಿದ್ದರು. ಇಬ್ಬರಿಗೂ ಹಾಸ್ಟೆಲ್ನ ಕಿರಿಕಿರಿ ಸಾಕೆನಿಸಿದಾಗ ಒಂದು ಮನೆ ಬಾಡಿಗೆಗೆ ಹಿಡಿದು ಇಬ್ಬರು ಸದಾಕಾಲ ಒಟ್ಟಿಗಿರೋಣ ಎಂದು ನಿಶ್ಚಯಿಸಿದ್ರು. ಇದುವೇ ಲಿವ್ ಇನ್ ರಿಲೇಶನ್ಶಿಪ್. ಪರಸ್ಪರರಿಗೆ ಬೋರ್ ಆಗುವವರೆಗೂ ಒಟ್ಟಿಗಿರೋದು. ಯಾವಾಗ ಸಾಕಾಯ್ತು ಬಿಟ್ಟು ಬೇರೊಬ್ಬ ಸಂಗಾತಿಯನ್ನು ಹುಡುಕೊಂಡು ಹಾಯಾಗಿ ಇದ್ದು ಬಿಡೋದು. ಇಬ್ಬರಿಗೂ ಯಾವುದೇ ಸಾಂಸಾರಿಕ ಬಂಧನವಿಲ್ಲ. ಮನೆ, ಮಠ, ಕರ್ತವ್ಯ, ಅಡುಗೆ, ಮನೆ ಕೆಲಸ ಇತ್ಯಾದಿಗಳ ಯಾವ ರಗಳಿಯೂ ಇಲ್ಲ. ಯಾರೂ ಯಾರ ಮೇಲೂ ಅಧಿಕಾರ, ಹಕ್ಕು ಚಲಾಯಿಸುವಂತಿಲ್ಲ. ಇಬ್ಬರು ಮನಪೂರ್ವಕವಾಗಿ ಬಯಸಿದ್ದನ್ನು ಹಂಚಿಕೊಳ್ಳುತ್ತಾ ಎಲ್ಲದಕ್ಕೂ 50-50 ಖರ್ಚು ಮಾಡುತ್ತಾ ವೈಯಕ್ತಿಕ ಜವಾಬ್ದಾರಿಯನ್ನು ತಾವೇ ನಿಭಾಯಿಸುತ್ತಾ ಸದಾ ಯೌವನದ ಮಜಾ ಉಡಾಯಿಸುವುದೇ ಪಾಶ್ಚಿಮಾತ್ಯ ಸಂಬಂಧದ ತಿರುಳು. ಮಮತಾಳ ತಂದೆ ತಾಯಿಯರಿಗೆ ಮಗಳಿಗೆ ಕೆಲಸ ಸಿಕ್ಕಿದ ಕೂಡಲೇ ಮದುವೆ ಮಾಡಿ ಬಿಡಬೇಕು ಎಂಬ ಆಲೋಚನೆ ಇತ್ತು. ಅವರ ಹಿರಿಯ ಮಗಳು ವಿನುತಾ ಸಹ MA ಮುಗಿಸಿಕೊಂಡ ನಂತರ ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸಕ್ಕೆ ಸೇರಿ ಹೊರಗೊತ್ತಾದಾಗ ಮಂಗಳೂರಿನಲ್ಲಿ ಮದುವೆ ಮಾಡಿಕೊಂಡು ಅದೇ ಶಾಲೆಯ ಮಂಗಳೂರಿನ ಶಾಖೆಯಲ್ಲಿ ಕೆಲಸ ಮುಂದುವರಿಸಿದ್ಲು. ಈಗ ಅವಳಿಗೆ ತಾನು ಬಯಸಿದ್ದ ಟೀಚರ್ ಕೆಲಸ, ಗಂಡ, ಮಗು, ಅತ್ತೆ ಮನೆಯಲ್ಲಿ ಆದರ್ಶ ಗೃಹಿಣಿಯ ಸುಖಿ ಜೀವನ ಅವಳದ್ದಾಗಿತ್ತು. ಕೆಲಸಕ್ಕೂ ಹೋಗುತ್ತಾ ಅತ್ತೆ ಮನೆಯಲ್ಲೂ ಅವಳು ಮೆಚ್ಚಿನ ಹಿರಿಯ ಸೊಸೆ ಎಂಬ ಹೆಸರು ಪಡೆದು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತಂದಿದ್ದಳು. ಅದೇ ತರಹ ಮಮತಾ ಸಹ ಮದುವೆಯಾಗಿ ಗಂಡನ ಮನೆ ಸೇರಲಿ, ಅಲ್ಲೇ ಎಲ್ಲಾದರೂ ಹೊಸ ಕೆಲಸ ಹುಡುಕಿಕೊಳ್ಳಲಿ, ಅಲ್ಲಿಗೆ ತಮ್ಮ ಕರ್ತವ್ಯ ಪೂರೈಸಿದಂತಾಯಿತು, ಇಬ್ಬರು ಹೆಣ್ಣು ಮಕ್ಕಳು ಮದುವೆಯಾಗಿ ಸೆಟಲ್ ಆದ ಹಂಗಾಯಿತು ಎಂದು ಅವರು ಆಸೆ ಪಡ್ತಾ ಇದ್ರು. ಕಿರಿಯ ಮಗಳು ಮಮತಾ ಸಹ ಹಿರಿಯ ಮಗಳು ವಿನುತಾ ಥರ ಒಳ್ಳೆಯ ಹೆಸರು ಪಡೆಯಲಿ ಎಂಬುದು ಅವರ ಆಸೆ. ಆದರೆ ಒಂದು ಕೈನ ಎಲ್ಲ ಬೆರಳುಗಳು ಒಂದೇ ಸಮ ಇಲ್ಲದಿರುವಾಗ ಹೆತ್ತವರ ಮಕ್ಕಳೆಲ್ಲ ಒಂದೇ ತರಹ ಇರಲು ಸಾಧ್ಯವೇ? ಮಮತಾ ಅತಿಯಾದ ಆಧುನಿಕ ವಿಚಾರಧಾರೆಯವಳು. ಅವಳಿಗೆ ತನ್ನ ವೈಯಕ್ತಿಕ ಸ್ವಾತಂತ್ರ್ಯ ಎಲ್ಲಕ್ಕಿಂತ ಹಿರಿದು ಎನಿಸುತ್ತಿತ್ತು. ಅವಳಿಗೆ ಗಂಡ, ಮನೆ, ಮಕ್ಕಳು, ಹಿರಿಯರ ಜವಾಬ್ದಾರಿ ಇತ್ಯಾದಿಗಳ ಹೊರೆ ಬೇಕಾಗಿರಲಿಲ್ಲ. ಅಕ್ಕನ ತರಹ ಅವಳು ಶಾಸ್ತ್ರ, ಸಂಪ್ರದಾಯ, ಕಟ್ಟುಪಾಡುಗಳು, ಕರ್ತವ್ಯ ಇತ್ಯಾದಿಗಳನ್ನು ಆದರ್ಶ ಎಂದು ಭಾವಿಸ್ತಾ ಇರಲಿಲ್ಲ. ಹೀಗಾಗಿ ತಾನು ಸದಾ ಹಾಯಾಗಿರಬೇಕು, ಯಾರ ಹಂಗು, ಬಂಧನ ಇತ್ಯಾದಿಗಳಿರಬಾರದು ಎಂದೇ ಭಾವಿಸಿದ್ದಳು. ಕೈತುಂಬ ಸಂಬಳ ಸಿಗುವ ನೌಕರಿ. ಮನೆಯವರು ಇವಳ ಸಂಬಳಕ್ಕಾಗಿ ಎದುರು ನೋಡ್ತಾ ಇರಲಿಲ್ಲ. ಹೀಗಾಗಿ ಬಂದ ದುಡ್ಡನ್ನು ಬ್ಯಾಂಕಿಗೆ ಹಾಕ್ಕೊಂಡು ತನ್ನಿಷ್ಟದಂತೆ ಖರ್ಚು ಮಾಡ್ತಾ ಇದ್ಲು. ಪ್ರೇಮಕ್ಕೆ ವರ್ಷ ತುಂಬಿದಾಗ ತಮ್ಮಿಬ್ಬರ ವಿಚಾರಧಾರೆ ಎಲ್ಲ ವಿಷಯಗಳನ್ನು ಒಂದೇ ತರಹ ಇದೆ ಎಂದು ಗೊತ್ತಾದಾಗ ಇಬ್ಬರು ಈ ಲಿವಿನ್ಗೆ ಒಳಗಾಗಲು ಬಯಸಿದ್ರು. ಮುಂಬೈನಿಂದ ಬೆಂಗಳೂರಿಗೆ ಕೆಲಸದ ಸಲುವಾಗಿ ಬಂದಿದ್ದ ಪ್ರಮೋದ್ ತಾಯಿ ತಂದೆಯರ ಒಬ್ಬನೇ ಮಗ. ಮಗನ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಎಂದು ಚಕಾರವೆತ್ತದಿದ್ದ ಅವರು ಅವನು ಉನ್ನತ IT ಕಂಪನಿಯಲ್ಲಿ ಹಿರಿಯ ಹುದ್ದೆಯಲ್ಲಿ ಕೆಲಸಕ್ಕೆ ಸೇರಿ ಸೆಟಲ್ ಆದ ಎಂದು ನೆಮ್ಮದಿಯಾಗಿದ್ದರು. 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಮನಸ್ಸು ಬಂದಾಗ 1 ವಾರದ ಮಟ್ಟಿಗೆ ಊರಿಗೆ ಹೋಗಿ ಬರ್ತಾ ಇದ್ದ. ತಾವಿಬ್ಬರು ಒಂದು ಬಾಡಿಗೆ ಮನೆ ಹಿಡಿದು ಅಲ್ಲಿನ ಅಕ್ಕಪಕ್ಕದವರು ಮನೆ ಮಾಲೀಕರಿಗೆ ಪತಿ ಪತ್ನಿ ಮದುವೆಯಾದವರು ಎಂದೇ ಹೇಳ್ಕೊಂಡ್ರು. ಮಮತಾ ತನ್ನ ತಾಯಿ ತಂದೆ ಬಳಿ ಹಠ ಹಿಡಿದು ತನಗಿನ್ನು 2 ವರ್ಷ ಮದುವೆ ಬೇಡ, ತಾನು ಇನ್ನೂ ಒಳ್ಳೆಯ ಕೆರಿಯರ್ ರೂಪಿಸಿಕೊಳ್ಳಬೇಕಾಗಿದೆ, ಆರ್ಥಿಕವಾಗಿ ಸದೃಢಳಾದ ನಂತರ ಪ್ರಮೋಷನ್ ಸಿಕ್ಕಿ ಇನ್ನು ಹಿರಿಯ ಅಧಿಕಾರಿ ಎನಿಸಿದ ನಂತರವೇ ಮದುವೆ ಎಂದು ಅವರನ್ನು ಹೇಗೋ ಒಪ್ಪಿಸಿಬಿಟ್ಟಳು. ಇವಳು ಬಹಳ ಮೊಂಡಾಟ ಮಾಡಿದ ನಂತರ ಅಂತೂ ಅವರು ಒಪ್ಕೊಂಡ್ರು. ಅವರು ಬೆಂಗಳೂರಿನಲ್ಲಿ ಮಗಳು ಹೇಗೆ ವಾಸವಾಗಿದ್ದಾಳೋ ಎಂದು ನೋಡಲು ಬಂದಾಗ ತಾನು ಗೆಳತಿಯ ಜೊತೆ ಒಂದು ಅಪಾರ್ಟ್ಮೆಂಟ್ನಲ್ಲಿ ತಂಗಿರುವುದಾಗಿ ಒಬ್ಬಳೇ ವಾಸಿಸುತ್ತಿದ್ದ ಸಹೋದ್ಯೋಗಿ ತಾರಾ ಜೊತೆ ಅವಳ ಮನೆಗೆ ಕರೆದೊಯ್ಯುತ್ತಿದ್ದರು. ಸಂಜೆಯವರೆಗೂ ಅವಳ ಜೊತೆ ಇದ್ದು ಮಗಳು ಗೆಳತಿ ಜೊತೆ ಅಪಾರ್ಟ್ಮೆಂಟ್ನ 7ನೇ ಅಂತಸ್ತಿನ ಬಾಡಿಗೆ ಮನೆಯಲ್ಲಿ ಸುಖವಾಗಿದ್ದಾಳೆ ಎಂದು ಸಾರ್ಥಕತೆಯಿಂದ ಅವರು ಹೊರಡ್ತಾ ಇದ್ರು. ಅವಳ ಗೆಳತಿಗೆ ಮುಜುಗರವಾಗುತ್ತದೆ ಎಂದು ಅವರು ತಂಗುತ್ತಿರಲಿಲ್ಲ. ಅವರು ಊರು ಸೇರಿದರೆಂದು ಖಾತ್ರಿಪಡಿಸಿಕೊಂಡೇ ಬೇರೆ ದೂರದ ಏರಿಯಾದಲ್ಲಿದ್ದ ತನ್ನ ಮನೆಗೆ ಶಿಫ್ಟ್ ಆಗ್ತಾ ಇದ್ಲು ಮಮತಾ. ಅದೇ ತರಹ ಪ್ರಮೋದ್ ಸಹ ತಾಯಿ ತಂದೆ ತನ್ನನ್ನು ನೋಡಲು ಬಂದಾಗ ಗೆಳೆಯನ ಅಪಾರ್ಟ್ಮೆಂಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿಂದಲೇ ಅವರನ್ನು ಊರಿಗೆ ಸಾಗು ಹಾಕ್ತಾ ಇದ್ದ. ಇಬ್ಬರ ತಾಯಿ ತಂದೆಯರು ತಮ್ಮ ಮಕ್ಕಳು ಆದರ್ಶವಾಗಿ ಬಾಳುತ್ತಿದ್ದಾರೆಂದೇ ನಂಬಿಕೊಂಡಿದ್ದರು. ಈ ತರಹ ಇವರಿಬ್ಬರು ಆ ಹಿರಿಯರನ್ನು ತಾವಿದ್ದ ತಮ್ಮ ಬಾಡಿಗೆ ಮನೆಗೆ ಎಂದೂ ಕರೆದೊಯ್ಯಲೇ ಇಲ್ಲ. ಈಗಿನ ಕಾಲದಲ್ಲಿ ವಿಳಾಸ ಹಿಡಿದು ಪತ್ರ ಬರೆಯುವ ಅಗತ್ಯವಿಲ್ಲದ ಕಾರಣ ಹಿರಿಯರು ಮೊಬೈಲ್ನಲ್ಲೇ ಎಲ್ಲ ವಿಷಯ ಮಾತನಾಡಿಕೊಳ್ಳುವರು. ಹೀಗಾಗಿ ವಿಳಾಸದ ರಗಳೆ ಇರಲಿಲ್ಲ.
ಅಪ್ಪಿತಪ್ಪಿ ಇಬ್ಬರಲ್ಲಿ ಯಾರೊಬ್ಬರ ಕಡೆಯವರಾದರೂ ಇವರಿದ್ದ ಮನೆಗೆ ಬಂದದ್ದೇ ಆದರೆ ಎಷ್ಟೇ ಸೂಕ್ಷ್ಮವಾಗಿ ಇವರು ಅಲ್ಲಿದ್ದ ಸಾಮಾನು ಸರಂಜಾಮು ಅಡಗಿಸಿಟ್ಟರೂ ಹಿರಿಯರ ಅನುಭವಿ ಕಣ್ಣುಗಳಿಗೆ ಇಲ್ಲೊಂದು ಜೋಡಿ ವಾಸಿಸುತ್ತಿದೆ ಎಂದು ಗೊತ್ತಾಗದೇ ಇರುತ್ತದೆಯೇ? ಅಕಸ್ಮಾತ್ ಅಕ್ಕಪಕ್ಕದವರು ಯಾರಾದರೂ ಮಾತನಾಡಿಸಿದರೆ ವಿಷಯ ಇನ್ನೂ ಸ್ಪಷ್ಟವಾಗುತ್ತಿತ್ತು. ಹೀಗಾಗಿ ಇಬ್ಬರು ಎಂದು ಆ ರಿಸ್ಕ್ ತೆಗೆದುಕೊಳ್ಳುತ್ತಿರಲಿಲ್ಲ. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೂ ಮಮತಾಳ ಮನೆಯವರಿಗೆ ವಿಷಯ ಗೊತ್ತಾಗಿ ಅವಳ ಕೆಲಸ ಬಿಡಿಸ್ತಾ ಇದ್ರು. ಹೀಗೆ ಅವರಿಬ್ಬರು 3 ವರ್ಷಗಳ ಕಾಲ ಆನಂದವಾಗಿ ಕಾಲ ಕಳೆದರು. ಮನೆ ಖರ್ಚಿಗೆ ಇಬ್ಬರು ಅರ್ಧರ್ಧ ಪಾಲು ಹಣ ದೂಡ್ತಾ ಇದ್ರು. ಅಡ್ವಾನ್ಸ್, ಬಾಡಿಗೆ, ಮನೆಯ ಸಾಮಗ್ರಿ, ಇತರ ಖರ್ಚು ಎಲ್ಲವನ್ನೂ ಸಮಾನವಾಗಿ ಹಂಚಿಕೊಳ್ಳುತ್ತಿದ್ದರು. ಹೊರಗೆ ಹೋದಾಗಲೂ ಒಮ್ಮೆ ಅವನು ಖರ್ಚು ಮಾಡಿದರೆ ಇನ್ನೊಮ್ಮೆ ಇವಳು ಖರ್ಚು ಮಾಡ್ತಾ ಇದ್ಲು. ಹೋಟೆಲ್, ಸಿನಿಮಾ, ಪ್ರವಾಸ ಹೀಗೆ ಎಲ್ಲದಕ್ಕೂ ಇದೇ ಕ್ರಮ ಅನುಸರಿಸುತ್ತಿದ್ದರು. ಮನೆ ಕೆಲಸದವಳು ಬೆಳಿಗ್ಗೆ ಬಂದು ಮನೆ ಶುಚಿಗೊಳಿಸಿ, ಪಾತ್ರೆ ಬೆಳಗಿ, ವಾಷಿಂಗ್ ಮೆಷಿನ್ ಆನ್ ಮಾಡಿ, ತಿಂಡಿ, ರಾತ್ರಿಗೆ ಚಪಾತಿ ಪಲ್ಯ ಅಥವಾ ಅನ್ನದ ಜೊತೆ ಏನೋ ಒಂದು ವ್ಯಂಜನ ಮಾಡುವಳು. ಅವಳಿಗಾಗಿ ಬೇಕಾದಾಗ ಕಾಫಿ, ಇವನಿಗೆ ಬೇಕಾದಾಗ ಟೀ ತಾವೇ ಮಾಡಿಕೊಳ್ಳುವರು. ಯಾರು ಯಾರ ಮೇಲೂ ಆಕ್ಷೇಪಣೆ ಜೋರು ಮಾಡುವ ಹಾಗಿಲ್ಲ. ತನಗಾಗಿ ಅದು ಇದು ಮಾಡಲಿ ಎಂಬ ಅಪೇಕ್ಷೆ ಇಟ್ಟುಕೊಳ್ಳುವಂತೆಯೂ ಇಲ್ಲ. ಪರಸ್ಪರ ಅರ್ಥ ಮಾಡಿಕೊಂಡು ಅನುಕೂಲವಾದ ಕೆಲಸ ಮಾಡಿಕೊಡುವರು. ಸಂಜೆ ಮನೆಗೆ ಹಿಂತಿರುಗುವಷ್ಟರಲ್ಲಿ 7-8 ಗಂಟೆ ಆಗಿರ್ತಾ ಇತ್ತು. ಮೊದಲು ಬಂದವರು ರಾತ್ರಿಯ ಅಡುಗೆಯನ್ನು ಮೈಕ್ರೋವೇವ್ನಲ್ಲಿ ಬಿಸಿ ಮಾಡ್ತಾ ಇದ್ರು. ಒಮ್ಮೆ ಪ್ರಮೋದ್, ಒಮ್ಮೆ ಮಮತಾ ತಡವಾಗಿ ಬರ್ತಾ ಇದ್ರು. ಮನಸ್ಸು ಬಂದರೆ ಹಾಗೆಯೇ ಹೋಟೆಲ್ಗೆ ಹೋಗಿ ಬಿಡ್ತಾ ಇದ್ರು. ಅಂತೂ ಮನೆಯಲ್ಲಿ ಅಡುಗೆ ಮಾಡುವುದೇ ಕಡಿಮೆಯಾಗಿತ್ತು. ಆದರೆ ಎಲ್ಲ ಒಂದೇ ರೀತಿ ಇರಲು ಸಾಧ್ಯವೇ? ಇವರ ಅಸಲಿ ವಿಷಯ ಇಬ್ಬರ ಸಹೋದ್ಯೋಗಿಗಳಿಗೆ ಮಾತ್ರ ಗೊತ್ತಿತ್ತು. ಈಗಿನ ಕಾಲದಲ್ಲಿ ಅವರವರ ಚಿಂತೆಗಳೇ ಹಾಸಿ ಹೊದೆಯಲ್ಲಿರುವಾಗ ಬೇರೆಯವರ ವಿಚಾರಕ್ಕೆ, ಅದರಲ್ಲೂ ಬೆಂಗಳೂರಿನಂತಹ ಮಹಾಸಾಗರದಲ್ಲಿ ಯಾರು ತಾನೇ ಮೂಗು ತೂರಿಸ್ತಾರೆ? ಆದರೂ ಇವರ ಮನೆ ಮಾಲೀಕರು ಅಕ್ಕಪಕ್ಕದವರಿಗೂ ಹೇಗೋ ಯಾರಿಂದಲೂ ವಿಷಯ ಗೊತ್ತಾಗ್ಬಿಡ್ತಾ ಇತ್ತು. ಆಗ ಅಲ್ಲಿ ಯಾರಾದರೂ ಬೇರೆಯವರಿಗೆ ಗುಸುಗುಸು ಎಂದು ವಿಷಯ ತಿಳಿಸ್ಬಿಡ್ತಾ ಇದ್ರು. ಅಂತೂ 2 ವರ್ಷ ಕಳೆಯುವಷ್ಟರಲ್ಲಿ ಮೊದಲನೇ ಮನೆ ಮಾಲೀಕರು ಇವರನ್ನು ನೇರವಾಗಿ ಹೊರಡಿಸಿದ್ದರು. ನಾವು ಹೆಣ್ಮಕ್ಳಿರುವ ಪೋಷಕರು, ಇಲ್ಲಿನ ಬಾಡಿಗೆದಾರರೆಲ್ಲರೂ ಮರ್ಯಾದಸ್ಥರು, ಸಮಾಜದ ಕಟ್ಟುಪಾಡುಗಳಿಗೆ ಒಳಪಟ್ಟವರು. ಇಲ್ಲಿ ನಿಮ್ಮ ಹುಚ್ಚಾಟಗಳು ನಡೆಯುವುದಿಲ್ಲ. ನಿಮ್ಮ ಹಿರಿಯರನ್ನು ಕರೆಸಿ ಮದುವೆ ಮಾಡಿಕೊಂಡು ಇಲ್ಲಿರುವ ಹಾಗಿದ್ದರೆ ಇರಿ, ಇಲ್ಲದಿದ್ದರೆ ತಕ್ಷಣ ಖಾಲಿ ಮಾಡಿ ಎಂದು ಓಡಿಸಿದ್ದರು. ಅಷ್ಟು ಅವಮಾನ ಆದ ಮೇಲೆ ಅಲ್ಲಿ ವಾಸಿಸಲು ಸಾಧ್ಯವೇ? ಅಂತೂ ಪ್ರಮೋದ್, ಮಮತಾ ಮಲ್ಲೇಶ್ವರಂ ಫ್ಲ್ಯಾಟ್ ಬಿಟ್ಟು ದೂರದ ಏರಿಯಾ ನಾಗರಬಾವಿಗೆ ಶಿಫ್ಟ್ ಆಗಿ ಹೋದರು. ಅಲ್ಲಿ ಎಲ್ಲರೂ ಅಪರಿಚಿತರೆ. ಹೀಗಾಗಿ ಇವರ ಎಂದಿನ ನಾಟಕ ಮುಂದುವರಿಯಿತು. ಅಲ್ಲಿ 1 ವರ್ಷ ಹೇಗೋ ಕಾಲ ಕಳೆಯಿತು. ಏನೇ ಆಗಲಿ, ಒಂದು ಅಪಾರ್ಟ್ಮೆಂಟ್ ಎಂದ ಮೇಲೆ ಅಲ್ಲಿನ ಹೆಂಗಸರು ಮಾತನಾಡಿಸದೇ ಇರಲು ಸಾಧ್ಯವೇ? ಬೇರೆ ಫ್ಲ್ಯಾಟ್ಗಳ ಹೆಂಗಸರೆಲ್ಲ ತನ್ನನ್ನು ವಿಚಿತ್ರವಾಗಿ ದೃಷ್ಟಿಸುವುದು ಅವಳ ಗಮನಕ್ಕೆ ಬಂತು. ಅವಳ ಕೊರಳಲ್ಲಿ ತಾಳಿ ಇಲ್ಲ, ಬಳೆ, ಕಾಲುಂಗರವಿಲ್ಲ. ಒಂದೊಂದು ದಿನ ಬಿಂದಿ ಸಹ ಇಟ್ಕೊಳ್ತಾ ಇರಲಿಲ್ಲ. ಆಧುನಿಕ ಹೇರ್ ಸ್ಟೈಲ್ನಿಂದಾಗಿ ತಲೆಗೂದಲನ್ನು ಹಾಗೆ ಇಳಿಬಿಡ್ತಾ ಇದ್ಲು. ಒಟ್ಟಾರೆ ಅವಳು ಅವರಿಗೆಲ್ಲರಿಗೂ ಒಗಟಾಗಿದ್ದಳು. ಒಂದಿನ ಪಕ್ಕದ ಫ್ಲ್ಯಾಟ್ನ ಆಶಾ ಇವಳನ್ನು ಕೇಳಿದಳು, ನೀನು ತುಂಬ ಹೈಫೈ ಎಜುಕೇಟೆಡ್ ಇರಬಹುದು, ಆದರೆ ಒಟ್ಟಾರೆ ನಮ್ಮ ಸಂಪ್ರದಾಯಗಳನ್ನು ಪೂರ್ತಿ ಕಡೆಗಾಣಿಸಲು ಆಗೋದಿಲ್ಲ ಅಲ್ವಾ? ನಿನ್ನ ಕೆಲಸದ ಸಲುವಾಗಿ ಮಾಡರ್ನ್ ಡ್ರೆಸ್, ಬರೀ ಹಣೆ, ಕಾಲುಂಗುರ, ಬಳೆ ಇಲ್ಲದಿರುವುದು, ಕನಿಷ್ಠ ಕೊರಳಲ್ಲಿ ತಾಳಿಯಾದರೂ ಬೇಡ್ವೆ? ಅದೆಲ್ಲ ಪ್ರಮೋದ್ಗೆ ಇಷ್ಟವಿಲ್ಲ. ಎಲ್ಲ ಮೂಢನಂಬಿಕೆ. ಮನುಷ್ಯರ ನಡುವೆ ವಿಶ್ವಾಸ ಮುಖ್ಯ ಅಂತಾನೆ ಎಂದು ಏನೂ ನೆಪ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡ್ಲು. ಆದರೆ ಅಲ್ಲಿನ ಮಹಿಳೆಯರೆಲ್ಲ ಒಟ್ಟುಗೂಡಿದಾಗ ತನ್ನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ಕೋತಾರೆ ಎಂದು ಚೆನ್ನಾಗಿ ಗೊತ್ತಿತ್ತು. ಮದುವೆಯಾಗಿ ಎಷ್ಟು ವರ್ಷವಾಯಿತು? ಮತ್ಯಾರೋ ಒಮ್ಮೆ ಕೇಳಿದ್ರು. ಮತ್ತೆ ತುಸು ಪ್ರೌಢ ವಯಸ್ಸಿನ ಹೆಂಗಸರು, ಆದಷ್ಟು ಬೇಗ ಕೈಗೆ ಮಗು ಎತ್ಕೊಳ್ಳಮ್ಮ, ಎಲ್ಲರಿಗೂ ಲಾಡು ಊಟ ಹಾಕಿಸುವಂತೆ ಎಂದು ನಸುನಗುತ್ತಾ ಮಾತಿನಲ್ಲೇ ಕಟ್ಟು ಹಾಕ್ತಾ ಇದ್ರು. ಮಮತಾ ಇದಕ್ಕೆಲ್ಲ ಏನೆಂದು ಉತ್ತರಿಸಳು? ಯಾವ ವಿಷಯಕ್ಕಾಗಿ ಲಾಡು ಹಂಚುವುದು? ಮತ್ತೊಮ್ಮೆ ಆ ಹೆಂಗಸರು ನಿನ್ನ ತವರಿನವರು ಅಥವಾ ಅತ್ತೆ ಮನೆಯವರು ಯಾಕೆ ಬರುವುದೇ ಇಲ್ಲ ಎಂದು ಪ್ರಶ್ನಿಸ್ತಾರೆ. ಅವರ ಮಾತುಗಳಿಗೆ ಹಾರಿಕೆಯ ಉತ್ತರ ನೀಡಿ ಹೇಗೋ ಅಲ್ಲಿಂದ ತಪ್ಪಿಸಿಕೊಳ್ಳುವಳು. ಕೊನೆಗೆ ಆ ಜಾಗದಿಂದಲೂ ಬಹಿಷ್ಕಾರಕ್ಕೆ ಒಳಗಾಗಿ ಪ್ರಮೋದ್ನ ಆಫೀಸ್ಗೆ ತುಸು ಹತ್ತಿರವಾಗುವಂತೆ ಕೋರಮಂಗಲಕ್ಕೆ ಶಿಫ್ಟ್ ಆದರು. ಇಲ್ಲಿಗೆ ಬಂದು 6 ತಿಂಗಳಾಗಿತ್ತು. ಇದನ್ನೆಲ್ಲ ಯೋಚಿಸುತ್ತಲೇ ಅವಳು ಕಾಫಿ ಪೇಪರ್ ಮುಗಿಸಿ ಎದ್ದು ಬಂದಳು. ಅವಳು ಸ್ನಾನ ಮುಗಿಸಿ ಬಂದಾಗ ಆಗ ತಾನೇ ಪ್ರಮೋದ್ ಎದ್ದಿದ್ದ. ಅವನು ಆಕಳಿಸುತ್ತಾ ಮೈ ಮುರಿದು, ಮಮತಾ ಪ್ಲೀಸ್ ಸ್ವಲ್ಪ ಟೀ ಮಾಡ್ತೀಯಾ? ಯಾಕೋ ತಲೆ ನೋಯ್ತಿದೆ, ನಾನು ಮುಖ ತೊಳೆದು ಬರ್ತೀನಿ ಎಂದ. ಪ್ರಸನ್ನಳಾಗಿದ್ದ ಮಮತಾ ಸರಿ ಎಂದು ಟೀ ಮಾಡಿ ಇಟ್ಟಳು.
ಅದಾಗಿ ಅವನು ಸ್ನಾನ ಮುಗಿಸಿ ಬಂದಾಗ ಇಬ್ಬರು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಹಾಗೂ ಶಾಪಿಂಗ್ ಆಗಿ ಹೊರಗೆ ಹೊರಟರು. ಮತ್ತೊಂದು ರಜಾ ದಿನ ಮಮತಾ ಬಾಲ್ಕನಿಯಲ್ಲಿ ಕುಳಿತು ಕಾಫಿ ಹೀರುತ್ತಿದ್ದಳು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಸದ್ದಾಯಿತು. ಮಮತಾ ಬಾಗಿಲು ತೆರೆದಾಗ ಎದುರಿಗೆ ಒಬ್ಬ ಪ್ರೌಢ ಮಹಿಳೆ ನಿಂತಿದ್ದರು. ನಾವು ನಿಮ್ಮ ಪಕ್ಕದ ಫ್ಲ್ಯಾಟ್ಗೆ ಹೊಸದಾಗಿ ಬಂದಿದ್ದೇವೆ. ನೀವು ಸಾಮಾನ್ಯವಾಗಿ ಹೊರಗೆ ಕಾಣಿಸುವುದೇ ಇಲ್ಲ. ಇವತ್ತು ಬಿಡುವಾಗಿ ಬಾಲ್ಕನಿಯಲ್ಲಿ ಕುಳಿತಿದ್ರಲ್ಲ, ನಾನೇ ಪರಿಚಯ ಮಾಡಿಕೊಳ್ಳೋಣ ಅಂತ ಬಂದೆ ಎಂದು ಆಕೆ ಸಹಜವಾಗಿ ಮುಗುಳ್ನಗುತ್ತಾ ಹೇಳಿದರು. ಬನ್ನಿ, ಒಳಗೆ ಬನ್ನಿ. ನಾನು ಜಾಬ್ನಲ್ಲಿದ್ದೀನಿ. ಬೆಳಗ್ಗೆ 9ಕ್ಕೆ ಮನೆ ಬಿಟ್ಟರೆ ರಾತ್ರಿ ಬರುವಷ್ಟರಲ್ಲಿ 8 ದಾಟಿರುತ್ತೆ. ಹೀಗಾಗಿ ಜಾಸ್ತಿ ಹೊರಗೆ ಕಾಣಿಸುವುದಿಲ್ಲ. ಮಮತಾ ಆಕೆಯನ್ನು ಆದರದಿಂದ ಕರೆದು ಒಳಗೆ ಕೂರಿಸಿದಳು. ಆಕೆಯ ಮಮತಾಮಯಿ ವ್ಯವಹಾರ ಇವಳಿಗೆ ಬಹಳ ಆಪ್ತವೆನಿಸಿತು. ನಿಮ್ಮ ಹೆಸರು, ಮನೆಯವರು ಏನು ಮಾಡ್ತಾ ಇದ್ದಾರೆ? ಆಕೆ ಮನೆಯನ್ನು ಅಮೂಲಾಗ್ರವಾಗಿ ಪರಿಶೀಲಿಸುತ್ತಾ ಕೇಳಿದರು. ಮಮತಾಳಿಗೆ ಮನದಲ್ಲಿ ಏನೋ ಚುಚ್ಚಿದಂತಾಯಿತು. ಇಂತಹ ಒಳ್ಳೆಯವರ ಬಳಿಯೂ ಸುಳ್ಳು ಹೇಳಬೇಕಲ್ಲ ಅನಿಸಿತು. ಏನು ಮಾಡೋದು, ಇಂಥದ್ದೆಲ್ಲ ಈಗ ಪಳಗಿ ಹೋಗಿದೆ ಅನಿಸಿತು. ನಾನು ಮಮತಾ, BE ಮುಗಿಸಿ ಒಂದು MNC ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ದೇನೆ. ಇವರು ಪ್ರಮೋದ್ ಅಂತ, ಬೇರೊಂದು ದೊಡ್ಡ ಖಾಸಗಿ ಕಂಪನಿಯಲ್ಲಿ ಸೀನಿಯರ್ ಮ್ಯಾನೇಜರ್. ಇಡೀ ವಾರ ಬೇಗ ಹೋಗಿ ಲೇಟಾಗಿ ಬರೋದು ಇದ್ದೇ ಇರುತ್ತಲ್ಲ, ಇವತ್ತು ಭಾನುವಾರ ಅಂತ ಇನ್ನೂ ಮಲಗಿದ್ದಾರೆ. ಮಮತಾ ಸಹಜವಾಗಿ ಉತ್ತರಿಸಲು ಯತ್ನಿಸಿದಳು. ಪುಣ್ಯಕ್ಕೆ ಆಕೆ ಮಮತಾಳನ್ನು ಕೆದಕಿ ವೈಯಕ್ತಿಕ ಪ್ರಶ್ನೆಗಳನ್ನೇನು ಕೇಳಲಿಲ್ಲ. ಸದ್ಯ ಎಂದು ಅವಳು ನಿರಾಳವಾಗಿ ಉಸಿರುಬಿಟ್ಟಳು. ಇತರ 16ನೇ ಹೆಂಗಸರಂತೆ ಆಕೆಗೆ ಅತಿಯಾದ ಕುತೂಹಲವಿಲ್ಲ ಎಂದು ನೆಮ್ಮದಿಗೊಂಡಳು. ಅದು ಇದು ಮಾತನಾಡುತ್ತಾ ಮಮತಾ ಸವಿತಾ ಆಂಟಿಗಾಗಿ ಕಾಫಿ ತಯಾರಿಸಿದ್ಲು. ಅವರು ಮೊದಲು KR ಪುರಂನಲ್ಲಿ ಬಾಡಿಗೆಯ ಫ್ಲ್ಯಾಟ್ನಲ್ಲಿ ಇದ್ರಂತೆ. ಇದೀಗ ಕೋರಮಂಗಳದ ಈ ಫ್ಲ್ಯಾಟನ್ನು ಸ್ವಂತಕ್ಕೆ ಖರೀದಿಸಿ ಶಿಫ್ಟ್ ಆಗಿದ್ದೇವೆ ಎಂದು ತಿಳಿಸಿದರು. ಅವರ ಪತಿ ಸರ್ಕಾರಿ ಕೆಲಸ ಮಾಡ್ತಾ ಇದ್ರು ಹಾಗೂ ಒಬ್ಬಳೇ ಮಗಳು ಋತು 2nd PUC ಕಲಿತಾ ಇದ್ಲು. ಆಕೆ ಹೊರಡುವಾಗ ಮಮತಾಳ ಶಾರ್ಟ್ ಹೇರ್ ಕಟ್ ತಮಗೆ ಬಹಳ ಇಷ್ಟವಾಯಿತು ಎಂದು ಹೊಗಳಿದರು. ಮಮತಾ ಬಿಡುವಾಗಿದ್ದಾಗ ಅವಳು ಹೋಗುವ ಪಾರ್ಲರ್ಗೆ ತಮ್ಮ ಮಗಳು ಋತುವನ್ನು ಕರೆದೊಯ್ದು ಅದೇ ಸ್ಟೈಲ್ನಲ್ಲಿ ಹೇರ್ ಕಟ್ ಮಾಡಿಸುವಂತೆ ವಿನಂತಿಸಿದರು. ಮಮತಾ ಹಾಗೆ ಆಗಲೆಂದು ಖುಷಿಯಿಂದ ಒಪ್ಪಿದಳು. ಅದರ ಮಾರನೇ ಶನಿವಾರ ಮಮತಾಳಿಗೆ ರಜೆ ಇತ್ತು. ಆದರೆ ಪ್ರಮೋದ್ ಪ್ರಾಜೆಕ್ಟ್ ಮುಗಿಸಬೇಕೆಂದು ಬೇಗನೆ ಆಫೀಸ್ಗೆ ಹೊರಟಿದ್ದ. ಅವನು ತನಗಾಗಿ ಬ್ರೆಡ್ ಟೋಸ್ಟ್ ಆಮ್ಲೆಟ್ ತಯಾರಿಸಿ ತಿಂಡಿ ಮುಗಿಸಿದ್ದ. ಮಮತಾಳಿಗಾಗಿ ಉಳಿದದ್ದು ಎತ್ತಿಟ್ಟು ಹೊರಟುಬಿಟ್ಟ. ಮಧ್ಯಾಹ್ನದ ಲಂಚ್ಗೆ ಅಲ್ಲೇ ಏನಾದರೂ ತಿನ್ನುತ್ತೇನೆ ಅಂತ ಹೊರಟು ಬಿಟ್ಟ. ನಿಧಾನವಾಗಿ ಎದ್ದ ಮಮತಾ ಕಾಫಿ ಪೇಪರ್ ಮುಗಿಸಿದ್ಲು. ಆಮ್ಲೆಟ್ ಸ್ಯಾಂಡ್ವಿಚ್ ತಯಾರಿಸಿ ಬೆಳಗ್ಗಿನ TV ಕಾರ್ಯಕ್ರಮ ನೋಡ್ತಾ ಇದ್ಲು. ಸ್ವಲ್ಪ ಹೊತ್ತಿಗೆ ಕಾಲಿಂಗ್ ಬೆಲ್ ಸದ್ದಾಗಲು ಹೋಗಿ ಬಾಗಿಲು ತೆರೆದಳು. ಕೆಲಸದವಳು ಬೇಗ ಬಂದಿರಬೇಕೆಂದು ಬಾಗಿಲು ತೆರೆದಾಗ ಎದುರಿಗೆ 16ರಿಂದ 17ರ ಮುದ್ದಾದ ಹುಡುಗಿ ನಿಂತಿದ್ದಳು. ಹಾಯ್ ಅಕ್ಕ, ನಾನು ಋತು. ಅಮ್ಮ ನಿಮಗೆ ಹೇಳಿರ್ಬೇಕಲ್ವಾ ಎಂದು ಋತು ಬಹಳ ಆತ್ಮೀಯತೆಯಿಂದ ಅವಳ ಕೈ ಕುಲುಕಿದಳು. ಮಮತಾ ನಸುನಗುತ್ತಾ ಅವಳನ್ನು ಬರಮಾಡಿಕೊಂಡು ಅವಳೊಂದಿಗೆ ಆರಾಮವಾಗಿ ಕುಳಿತು ಮಾತಿಗೆ ತೊಡಗಿದ್ಲು. ಋತು ಬಹಳ ಮುದ್ದಾದ ಸ್ನೇಹಮಯಿ ಹುಡುಗಿ. ಅವಳ ಕಂಗಳಲ್ಲಿದ್ದ ಹುಡುಗುತನ ಮಮತಾಳಿಗೆ ಬಹಳ ಇಷ್ಟವಾಯಿತು. ಸ್ವಲ್ಪ ಹೊತ್ತಿನ ಮಾತುಕತೆಯಲ್ಲೇ ಅವರಿಬ್ಬರು ಎಷ್ಟೋ ಕಾಲದ ಪರಿಚಿತರು ಎಂಬಂತೆ ಪರಸ್ಪರ ಬೆರೆತು ಹೋದರು. ಮಮತಾಳಿಗೆ ಋತುವಿನ ತುಂಟತನದ ಮಾತುಗಳು ಬಹಳ ಇಷ್ಟವಾದವು. ಎಷ್ಟೋ ವರ್ಷಗಳ ನಂತರ ತನ್ನ ಮನಸ್ಸು ಹಗುರ ಮಾಡಿಕೊಳ್ಳುವಂತೆ ಆತ್ಮೀಯರ ಬಳಿ ಹರಟುತ್ತಿರುವಂತಹ ಸಮಾಧಾನ ಅವಳಿಗಿತ್ತು. ಪ್ರಮೋದ್ ಜೊತೆ ಅವಳು ವಾಸಿಸಲು ಆರಂಭಿಸಿದಾಗಿನಿಂದ ಒಂದು ರೀತಿಯಲ್ಲಿ ಅವಳು ಸಮಾಜದಿಂದ ವಿಮುಖಳಾಗಿದ್ದಳು. ಆಫೀಸ್ನಲ್ಲೂ ಸಹ ಕೆಲವರಿಗೆ ಮಾತ್ರವೇ ಪ್ರಮೋದ್ ಜೊತೆ ಅವಳ ಲಿವಿಂಗ್ ಸಂಬಂಧದ ಕುರಿತು ಗೊತ್ತಿತ್ತು. ಅವರೊಂದಿಗೆ ಮಾತ್ರ ಇವಳು ಹೆಚ್ಚಾಗಿ ಒಡನಾಟ ಸುತ್ತಾಟ ಇಟ್ಕೊಂಡಿದ್ದಳು. ಅವಳಿಗೆ ಹೇಳಿಕೊಳ್ಳುವಂತಹ ಬೇರೆ ಯಾವ ಗೆಳತಿಯರ ಬಳಗ ಇರಲಿಲ್ಲ. ಹೀಗೆ ಇವರಿಬ್ಬರ ಹರಟೆ, TV ವೀಕ್ಷಣೆ, ಮನೆ ಲಾನ್ ಪರಿಚಯ ಸುಮಾರು ಹೊತ್ತು ನಡೆಯಿತು. ಆಗ ಮಮತಾ ತನಗಾಗಿ ಇನ್ನು ಏನು ಅಡುಗೆ ಮಾಡಿಕೊಂಡಿಲ್ಲ. ಪ್ರಮೋದ್ ಮಧ್ಯಾಹ್ನ ಅಲ್ಲೇ ಊಟ ಮಾಡ್ತಾನೆ ಎಂದು ತಿಳಿದ ಋತು ಮಮತಾ ಅಂದು ತಮ್ಮ ಮನೆಯಲ್ಲಿ ಊಟ ಮಾಡಬೇಕೆಂದು ಹಠ ಹಿಡಿದ್ಲು. ಸಂಕೋಚದ ಕಾರಣ ಮಮತಾ ಖಂಡಿತ ಬೇಡವೆಂದು ನಿರಾಕರಿಸಿದ್ದು. ಆದರೆ ಋತು ಕೇಳಬೇಕಲ್ವೇ, ತಮ್ಮ ಫ್ರೆಂಡ್ಶಿಪ್ ಸಲುವಾಗಿ ಬರಲೇಬೇಕೆಂದು ಆಗ್ರಹ ಪಡಿಸಿದ್ಲು. ಕೊನೆಗೆ ಮಮತಾ ಊಟಕ್ಕೆಂದು ಅವರ ಮನೆಗೆ ಹೋಗಲೇಬೇಕಾಯಿತು. ಮನೆಗೆ ಬಂದ ತಕ್ಷಣ ಅಮ್ಮನಿಗೆ ಋತು ಸುದ್ದಿ ಮುಟ್ಟಿಸಿದ್ಲು. ಸವಿತಾ ಆಂಟಿ ಬಹಳ ಹಸನ್ಮುಖರಾಗಿ, ಅಯ್ಯೋ ಇದಕ್ಕೆಲ್ಲ ಸಂಕೋಚ ಪಡ್ತಾರೆಯೇ, ನಿನ್ನ ತಾಯಿಯ ಬಳಿ ಊಟ ಮಾಡ್ತಾ ಇದ್ದೀನಿ ಅಂತ ತಿಳಿದುಕೊಳ್ಳಮ್ಮ, ನೀನು ಸಹ ನನಗೆ ಋತುವಿನಂತೆ ಇನ್ನೊಬ್ಬ ಮಗಳಿದ್ದ ಹಾಗೆ ಎಂದು ತುಂಬು ಮನಸ್ಸಿನಿಂದ ಸಾಕ್ಷಾತ್ ಅನ್ನಪೂರ್ಣೆಯಾಗಿ ಧಾರಾಳವಾಗಿ ಬಡಿಸಿದ್ರು. ಮಮತಾಳಿಗಂತೂ ಅಮ್ಮನ ಕೈ ತುತ್ತು ತಿಂದಷ್ಟೇ ಸಮಾಧಾನವಾಗಿ ಕಣ್ಣುಗಳು ತುಂಬಿ ಬಂದವು. ಎಷ್ಟು ದಿನಗಳ ನಂತರ ತೃಪ್ತಿಕರವಾಗಿ ಅವಳು 2 ತುತ್ತು ಹೆಚ್ಚಾಗಿಯೇ ಊಟ ಮಾಡಿದ್ದಳು.
ಊಟ ಆದ ಮೇಲೆ ಇವರು ಮೂವರು ಹಾಯಾಗಿ ಹರಟೆಗೆ ಕುಳಿತರು. ಋತು ಎಲ್ಲರಿಗೂ ಕಿತ್ತಳೆ ಹಣ್ಣು ಬಿಡಿಸಿಕೊಟ್ಟಳು. ಎಲ್ಲರೂ ಟಿವಿ ಸೀರಿಯಲ್ ನೋಡುತ್ತಾ ಹಾಯಾಗಿ ಹರಟುತ್ತಾ ಇದ್ದು ಬಿಟ್ಟರು. ಋತು ಕ್ಯಾರಂ ಆಡೋಣ ಅಂದಾಗ ಮೂವರು 2 ಆಟ ಆಡುವಷ್ಟರಲ್ಲಿ 4 ಗಂಟೆ ಆಗಿತ್ತು. ಋತು ತಾನೇ ಎಲ್ಲರಿಗೂ ಕಾಫಿ ಮಾಡಿ ತಂದಳು. ಅದಾದ್ಮೇಲೆ ಋತು ಮಮತಾ ಸಿದ್ಧರಾಗಿ ಪಾರ್ಲರ್ಗೆ ಹೊರಟರು. ಅಲ್ಲಿ ಋತುವಿಗೆ ಹೇರ್ ಸ್ಟೈಲ್ ಶಾರ್ಟ್ ಮಾಡಿಸಲಾಯಿತು. ಋತುವಿಗಂತೂ ಬಹಳ ಖುಷಿ. ಅಲ್ಲಿಂದ ಬರುವಾಗ ಮಾರ್ಕೆಟ್ ಬಳಿ ಮಮತಾ ಅವಳಿಗೆ ಐಸ್ ಕ್ರೀಮ್ ಕೊಡಿಸಿದಳು. ಮಮತಾಳಿಗೆ ತಾನು ಕಳೆದುಕೊಂಡಿದ್ದ ಬಾಲ್ಯ ಮತ್ತೆ ದೊರಕಿತೆನಿಸಿತು. ಆ ಸಂಜೆ ಮಮತಾ ಮನೆಗೆ ಮರಳಿದಾಗ ಬಹಳ ಸಂತೋಷಗೊಂಡಿದ್ದಳು. ಅದಾದ್ಮೇಲೆ ಮಮತಾ ಋತು ಜೊತೆಯಾಗಿ ರಜಾ ದಿನಗಳಲ್ಲಿ ಬಿಡುವಿದ್ದಾಗೆಲ್ಲ ಸುತ್ತಾಡೋದು ಜಾಸ್ತಿ ಆಯಿತು. ಸವಿತಾ ಆಂಟಿಗೆ ಬೇಕಾದದ್ದನ್ನು ಆಫೀಸ್ನಿಂದ ಬರುವಾಗ ತಾನೇ ತಂದು ಬಿಡುವುದು, ಅವರ ಮನೆಯ ಬಿಲ್ ಇತ್ಯಾದಿಗಳು, ಹೊರಗಿನ ಓಡಾಟದ ಕೆಲಸಗಳನ್ನೆಲ್ಲ ಹಗುರ ಮಾಡಿಕೊಟ್ಟಿದ್ದರಿಂದ ಸವಿತಾ ಆಂಟಿಗೆ ಯಾವ ತೊಂದರೆಯೂ ಇಲ್ಲದೆ ಎಲ್ಲ ಹೊರಗಿನ ಕೆಲಸಗಳು ಸಲೀಸಾಗಿ ಆಗತೊಡಗಿದವು. ಸವಿತಾ ಆಂಟಿ, ಅವರ ಪತಿ ಸತೀಶ್ ರಾವ್, ಅವರ ಮಗಳು ಋತು ಕ್ರಮೇಣವಾಗಿ ಮಮತಾ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ರು. ಬಲು ಆತ್ಮೀಯವಾಗಿ ಮಾತನಾಡಿಸುತ್ತಾ ಅವರೆಲ್ಲ ಬಹುಕಾಲದ ನೆಂಟ್ರೇನೋ ಎಂಬಂತೆ ಆಗಿ ಹೋದ್ರು. ಹೀಗೆ ಒಮ್ಮೆ ಪ್ರಮೋದ್ ಮಮತಾ ಹೊರಗೆ ಹೊರಟಿದ್ದಾಗ ಋತು ಸಹ ಏನೋ ಶಾಪಿಂಗ್ ಮಾಡಬೇಕೆಂದು ಅವರ ಜೊತೆ ಹೊರಟೇ ಬಿಟ್ಲು. ಅದಾದ್ಮೇಲೆ ಅವರೊಂದಿಗೆ ಸಿನಿಮಾ ನೋಡಾಟ ಆಯಿತು. ಇದರಿಂದ ತಮ್ಮ ಪ್ರೈವಸಿಗೆ ಧಕ್ಕೆ ಎಂದು ಪ್ರಮೋದ್ ಬಹಳ ಕಸಿವಿಸಿಕೊಂಡ. ಮನೆಗೆ ಹೋದ್ಮೇಲೆ ಪ್ರಮೋದ್ ಮೊದಲ ಬಾರಿ ಮಮತಾಳ ಮೇಲೆ ರೇಗಿದ್ದ. ನೀನ್ಯಾಕೆ ಆ ಹುಡುಗಿಯನ್ನು ಗಂಟು ಹಾಕಿಕೊಂಡು ನಮ್ಮ ಜೊತೆ ಕರೆತರಬೇಕು? ನಾನು ಎಂಜಾಯ್ ಮಾಡಲೆಂದೇ ನಿನ್ನ ಜೊತೆ ಸಂಬಂಧ ಬೆಳೆಸಿತು. ಈ ಬೇಡದ ತಕರಾರುಗಳನ್ನು ತಲೆಗೆ ಕಟ್ಟಿಕೊಳ್ಳಲಿಕ್ಕಲ್ಲ. ಮುಂದೆ ಎಂದು ಆ ಹುಡುಗಿಯನ್ನು ನಮ್ಮ ಜೊತೆ ಕರೆತರಬೇಡ. ಆದಷ್ಟು ನೀನು ಅವಳೊಂದಿಗೆ ಟಚ್ ಇಟ್ಟುಕೊಳ್ಳದೇ ಇರುವುದೇ ಒಳ್ಳೆಯದು. ಅವಳೇನು ಹೆಚ್ಚಿಗೆ ವಾದಿಸಲು ಹೋಗಲಿಲ್ಲ. ಅವಳ ಮನಸ್ಥಿತಿ ಅರಿಯುವ ಗೋಜಿಗೆ ಹೋಗದೆ ಆ ರಾತ್ರಿ ಎಂದಿನಂತೆ ಪ್ರಮೋದ್ ಅವಳನ್ನು ತನ್ನ ಮಗ್ಗುಲಿಗೆ ಎಳೆದುಕೊಂಡು ಆಕ್ರಮಿಸಿದ. ಅವಳಿಗೆ ಅಂದೇನೂ ಬೇಡವಾಗಿತ್ತು. ತನ್ನ ಬಯಕೆ ತೀರಿಸಿಕೊಂಡು ಅವನು ಗೊರಕೆಗೆ ಶರಣಾದಾಗ ತನ್ನ ಸ್ಥಿತಿ ನೆನೆದು ಮೊದಲ ಬಾರಿಗೆ ಮಮತಾಳಿಗೆ ತನ್ನ ಮೇಲೆಯೇ ಜಿಗುಪ್ಸೆ ಉಂಟಾಯಿತು. ಅವಳಿಗೆ ನಿದ್ದೆ ಸಂಪೂರ್ಣ ಹಾರಿ ಹೋಗಿತ್ತು. ಈ ಸೌಭಾಗ್ಯಕ್ಕಾಗಿಯೇ ತಾನು ಹೀಗಿರುವ ಹಾಗಾಯ್ತೆ. ಅವನ ಧೋರಣೆಯಾದರೂ ಏನು? ಅವನು ಬಯಸಿದಾಗ ಅವನ ಮಗ್ಗುಲಾಗಬೇಕು, ಹೇಳಿದಂತೆ ನಡೆಯಬೇಕು, ಬೇಡ ಅಂದವರ ಜೊತೆ ಮಾತನಾಡಬಾರದು. ಇದೆಂತಹ ಹಿಪೋಕ್ರಸಿ! ಮಮತಾಳ ಯೋಚನೆ ಮುಗಿಯುವಂತೆಯೇ ಇರಲಿಲ್ಲ. ಈ ಊರಿನಲ್ಲಿ ತನ್ನ ಪರಿಚಿತರು ಅಂತ ಇರುವುದಾದರೂ ಎಷ್ಟು ಮಹಾ. ಅವಳಿಗೆ ಆಪ್ತರಾಗಿದ್ದ ಗೆಳತಿಯರು ವರ್ಗಾವಣೆ, ಮದುವೆ ಎಂದು ಬೆಂಗಳೂರಿನಿಂದ ದೂರ ಹೊರಟು ಹೋಗಿದ್ದರು. ಈ ಊರಿನಲ್ಲಿ ಕೆಲವರು ಮದುವೆಯಾಗಿ ತಮ್ಮ ಸಂಸಾರಗಳಲ್ಲಿ ಮುಳುಗಿ ಹೋಗಿದ್ದರು. ಅಂಥವರಿಗೆ ಇವಳ ಗೆಳೆತನ ಬೇಕಾಗಿರಲಿಲ್ಲ. ಇವಳ ಕತೆ ಗೊತ್ತಿದ್ದ ಅವರು ಬೇಕೆಂದೇ ತಮ್ಮ ಕೌಟುಂಬಿಕ ಸನ್ನಿವೇಶದಿಂದ ಇವಳನ್ನು ದೂರ ಇಟ್ಟಿದ್ರು. ಸಾರಿ ಕಣೆ ಮಮತಾ, ನಾನೀಗ ನಿನ್ನನ್ನು ನಮ್ಮ ಮನೆಗೆ ಕರೆಯಲು ಆಗೋಲ್ಲ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಅಂತ ನಿನಗೆ ಗೊತ್ತಿದೆಯಲ್ಲ. ಮನೆಯಲ್ಲಿ ಅತ್ತೆ, ಮಾವ, ನಾದಿನಿ, ಮೈದುನ ಎಲ್ಲರೂ ಇರ್ತಾರೆ. ನೀನು ಒಬ್ಳೇ ಬಂದೆ ಅಂತಿಡ್ಕೊ. ನಮ್ಮತ್ತೆ ಮಾತಿನ ಮಧ್ಯೆ ನಿನ್ನ ಮದುವೆಯ ವಿಷಯ ಖಂಡಿತ ತೆಗಿತಾರೆ. ಅಪ್ಪಿ ತಪ್ಪಿ ಪ್ರಮೋದ್ ಜೊತೆ ಬಂದೆ ಅಂತಂದ್ರೆ 100 ವಿಧದ ಮಾತುಗಳು ಬರ್ತವೆ ಎಂದು ಒಮ್ಮೆ ಮಾರ್ಕೆಟ್ನಲ್ಲಿ ಸಿಕ್ಕಾಗ ಗೆಳತಿ ಕಾಂತಿ ಹೇಳಿದ್ದಳು. ನಾನು ನನ್ನ ಗಂಡನಿಗೂ ಸಹ ನಿನ್ನ ಹಾಗೂ ಪ್ರಮೋದ್ ನಡುವಿನ ಲಿವಿನ್ ಬಗ್ಗೆ ಹೇಳಲಿಲ್ಲ. ನಿನ್ನ ಬಗ್ಗೆ ಅವರು ಎಲ್ಲ ತಿಳಿದುಕೊಂಡ ಮೇಲೆ ನಾನು ನಿನ್ನ ಫ್ರೆಂಡ್ ಆದ್ದರಿಂದ ನನ್ನ ಹಿಂದಿನ ಚರಿತ್ರೆ ಹೇಗೋ ಏನು ಎಂಬ ಸಂದೇಹ ಬಂದರೆ ನನಗೆ ಕಷ್ಟ. ಸಾರಿ ಕಣೆ, ನನ್ನದು ಮದುವೆಯಾಗಿ ಇನ್ನೂ 3 ತಿಂಗಳು ಸಹ ಆಗಿಲ್ಲ. ನನ್ನ ವೈವಾಹಿಕ ಜೀವನಕ್ಕೆ ಯಾವುದೇ ಧಕ್ಕೆ ತಂದುಕೊಳ್ಳಲಿಕ್ಕೂ ಇಷ್ಟವಿಲ್ಲ. ಆ ರಿಸ್ಕೇ ಬೇಡ. ಮತ್ತೊಮ್ಮೆ ಅಂಜು ಹೇಳಿದ್ದಳು. ಇರುವವರಲ್ಲಿ ತನ್ನ ಆಪ್ತರೆನಿಸಿದ್ದ ಅಂಜು ಕಾಂತಿಯಂತವರೇ ತನ್ನ ಬಗ್ಗೆ ಹೀಗೆಲ್ಲ ಅಂದುಕೊಳ್ಳುವಾಗ, ತನ್ನನ್ನು ಅವಾಯ್ಡ್ ಮಾಡುವಾಗ ಇನ್ನು ಬೇರೆಯವರು ಏನೆಂದುಕೊಳ್ಳಬಹುದು? ಅವರ ಮಾತುಗಳು ಅವಳನ್ನು ಬಹಳ ಘಾಸಿಗೊಳಿಸಿದ್ದವು. ಅಂದಿನಿಂದಲೇ ಅವಳು ಅವರಿಬ್ಬರ ಜೊತೆ ಗೆಳೆತನ ತೊರೆದಳು. ತನ್ನ ಮೊಬೈಲ್ನಲ್ಲಿದ್ದ ಅವರಿಬ್ಬರ ಹೆಸರನ್ನು ತೆಗೆದುಹಾಕಿದಳು. ಅದಾದ್ಮೇಲೆ ಅವರನ್ನೆಂದು ಭೇಟಿಯಾಗಲು ಪ್ರಯತ್ನಿಸಲಿಲ್ಲ. ಅವರು ಸಹ ಅಪ್ಪಿತಪ್ಪಿಯೂ ಇವಳಿಗೆ ಫೋನ್ ಮಾಡುವ ಗೋಜಿಗೆ ಹೋಗಲಿಲ್ಲ. ತನ್ನ ಹಾಗೂ ಪ್ರಮೋದ್ನ ಸಂಬಂಧದಿಂದ ಸಮಾಜದಲ್ಲಿ ತಾನು ಯಾವ ಸ್ಥಾನದಲ್ಲಿದ್ದೇನೆ ಎಂದು ಅವಳು ಗುರುತಿಸಿದಳು. ಆ ಕಾರಣದಿಂದ ಇವರ ಗೆಳೆತನ ಕಳೆದುಕೊಂಡದ್ದು ಅವಳಿಗೊಂದು ಆಘಾತವಾಯಿತು. ಆಗಿನಿಂದ ಮಮತಾ ಒಂಟಿತನದ ಬೇಗೆಯಲ್ಲಿ ಬೆಂದು ಹೋಗ್ತಾ ಇದ್ಲು. ಹಾಗಿರುವಾಗ ಸವಿತಾ ಆಂಟಿ ಮತ್ತು ಋತುವಿನ ಒಡನಾಟ ಅವಳಿಗೆ ಮರಳುಗಾಡಿನ ಓಎಸ್ಎಸ್ ಆಗಿತ್ತು. ಅವರ ಸಂಪರ್ಕದಿಂದಾಗಿ ಅವಳಿಗೆ ಎಷ್ಟೋ ವರ್ಷಗಳ ಬಳಿಕ ಉತ್ತಮ ಕೌಟುಂಬಿಕ ಸಾಂಗತ್ಯ ಸಿಕ್ಕಿತ್ತು. ಅಂತಹ ಸೌಹಾರ್ದತೆಯನ್ನು ತಾನು ಕಳೆದುಕೊಳ್ಳಬೇಕೆ?
ಅದು ಹೇಗೆ ಹರಡಿತೋ ಏನೋ, ಕೇವಲ ಆಪ್ತರಿಗಷ್ಟೇ ಮಾತ್ರ ಗೊತ್ತಿದ್ದ ಇವಳ ಲಿವಿನ್ ಸಂಬಂಧ ಆಫೀಸ್ನಲ್ಲಿ ಎಲ್ಲರಿಗೂ ಗೊತ್ತಾಗಿ ಹೋಗಿತ್ತು. ಹುಡುಗಿಯರು ಆಗಾಗ ಅವಳತ್ತ ವ್ಯಂಗ್ಯವಾಗಿ ನೋಡಿ ತಮ್ಮಲ್ಲೇ ಏನೋ ಗುಸುಗುಸು ಮಾತನಾಡಿಕೊಳ್ಳುತ್ತಾ ಕಿಸಕ್ಕನೆ ನಗುವರು. ಅವಳಿಗಿಂತ ಹಿರಿಯ ಮಹಿಳಾ ಸಹೋದ್ಯೋಗಿಗಳು ಅವಳೊಂದಿಗೆ ಶಿಷ್ಟಾಚಾರವಾಗಿ ಮಾತನಾಡುವುದನ್ನೇ ಬಿಟ್ಟರು. ಪುರುಷ ಸಹೋದ್ಯೋಗಿಗಳಂತೂ ತಾವು ಒಂದು ಚಾನ್ಸ್ ಟ್ರೈ ಮಾಡಬಾರದೇಕೆ ಎಂಬ ದೃಷ್ಟಿಯಿಂದ ಅವಳೆಡೆ ವಿಚಿತ್ರವಾಗಿ ದಿಟ್ಟಿಸುತ್ತಿದ್ದರು. ಮಮತಾಳಿಗೆ ಫೈಲ್ ಇತ್ಯಾದಿ ಕೊಡಬೇಕಾದಾಗ ಆ ಪುರುಷ ಸಹೋದ್ಯೋಗಿಗಳು ಬೇಕೆಂದೇ ಅವಳ ಮೈಕೈ ಸೋಗಿಸುವುದು, ಅಗತ್ಯವಿರಲಿ ಬಿಡಲಿ ಅವಳ ಟೇಬಲ್ ಬಳಿ ನಿಂತು ಮಾತನಾಡುವುದು ಇತ್ಯಾದಿ ಮಾಡ್ತಾ ಇದ್ರು. ಅವರ ತುಟಿಗಳಲ್ಲಿ ಸದಾ ಒಂದು ಕುಟಿಲ ನಗು ತುಳುಕುತ್ತಿತ್ತು. ಅವರ ಕುಚೋದ್ಯ ಗಮನಿಸಿ ಮಮತಾಳಿಗೆ ಮೈ ಉರಿದು ಹೋಗ್ತಾ ಇತ್ತು. ಮನೆಯಲ್ಲಿ ಮೊದಲೆಲ್ಲ ಇಬ್ಬರು ಕೂಡಿಯೇ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದರು. ಇತ್ತೀಚೆಗೆ ಹಲವು ದಿನಗಳಿಂದ ಪ್ರಮೋದ್ನ ವ್ಯವಹಾರ ತುಸು ಬದಲಾಗಿತ್ತು. ಈಗ ಪ್ರತಿಯೊಂದು ಕೆಲಸಕ್ಕೂ ಮಮತಾಳ ಮೇಲೆ ಅವಲಂಬಿತನಾಗಿದ್ದ. ಅವಳಿಗೆ ರಜೆ ಇದ್ದು ತಾನು ಆಫೀಸ್ಗೆ ಹೋಗಬೇಕಾದ ಸಂದರ್ಭವಿದ್ದರೆ ಮಮತಾಳೆ ಅಡುಗೆ ಮಾಡಿ ಪ್ಯಾಕ್ ಮಾಡಿ ಕೊಡಲಿ ಎಂದು ಅಪೇಕ್ಷಿಸ್ತಾ ಇದ್ದ. ಜೊತೆಗೆ ಬಟ್ಟೆಗಳನ್ನು ಅವಳೇ ಒಗೆಯಬೇಕಿತ್ತು. ಹಿಂದೆಲ್ಲ ಪ್ರಮೋದ್ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದ, ಮಮತಾ ಪ್ಲೀಸ್ ನನ್ನ 2 ಪ್ಯಾಂಟ್ ಶರ್ಟ್ನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡು, ನಾಳೆ ಲಂಚ್ ಪ್ಯಾಕ್ ಮಾಡಿ ನಾನು ಆಫೀಸ್ಗೆ ಹೋಗುವಾಗ ಕೊಟ್ಟು ಬಿಡು, ಸಂಜೆ ಇಬ್ಬರು ಹೊಸ ಸಿನಿಮಾಗೆ ಹೋಗೋಣ ಎಂದು ಪುಸಲಾಯಿಸ್ತಾ ಇದ್ದ. ಈಗ ಅವಳ ಕೈಯಲ್ಲಿ ಈ ಕೆಲಸ ಮಾಡಿಸುವುದು ತನ್ನ ಹಕ್ಕೆಂದು ಭಾವಿಸ್ತಾ ಇದ್ದ. ಅವನ ಮಾತುಗಳಲ್ಲಿ ಸದಾ ಪತಿಯ ಜೋರು ಅಡಗಿರ್ತಾ ಇತ್ತು. ಸಮರ್ಪಣೆಯ ಭಾವದ ಜಾಗದಲ್ಲಿ ಬೇಡಿಕೆಗಳು ಹೆಚ್ಚಾಗುತ್ತಿದ್ದವು. ಕಷ್ಟಗಳು ಬಂದರೆ ಒಟ್ಟೊಟ್ಟಿಗೆ ಬರ್ತವಂತೆ. ಇವೆಲ್ಲವನ್ನು ಅವಳು ಹೇಗೋ ಸರಿದೂಗಿಸಿಕೊಳ್ಳುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಸವಿತಾ ಆಂಟಿ ಮತ್ತು ಮಗಳು ಋತು ಇವಳ ಜೊತೆ ಮುಖ ಕೊಟ್ಟು ಮಾತನಾಡುವುದನ್ನೇ ಬಿಟ್ಟುಬಿಟ್ಟರು. ಅಪರೂಪಕ್ಕೆ ಎದುರಾದಾಗ ಹಾಯ್ ಹಲೋ ಅಷ್ಟಕ್ಕೆ ಸೀಮಿತವಾಯಿತೇ ಹೊರತು ಹಿಂದಿನಂತೆ ಮನೆಗೆ ಬಂದು ಹೋಗುವ ಬಾಬತ್ತೇ ಇರಲಿಲ್ಲ. ಋತು ಸಹ ಆದಷ್ಟು ದೂರವೇ ಇದ್ದು ಬಿಟ್ಟಳು. ಹಿಂದಿನ ತರ ರಜೆ ಇದ್ದಾಗ ಹರಟೆ, ಊಟ ಅದೆಲ್ಲ ಕನಸಾಯಿತು. ಹೀಗೆ ಮಮತಾ ಮತ್ತೆ ಒಂಟಿಯಾಗಿ ಹೋದಳು. ಒಂದು ಶನಿವಾರ ಪ್ರಮೋದ್ ಆಫೀಸಿಗೆ ಹೋಗಿದ್ದಾಗ ಮಮತಾಳಿಗೆ ಒಬ್ಬಳಿ ಕುಳಿತು ಟಿವಿ ನೋಡಿ ನೋಡಿ ಸಾಕಾಯಿತು. ಇದೇ ಸದವಕಾಶ ಎಂದು ಅವಳು ನೇರವಾಗಿ ಸವಿತಾ ಆಂಟಿಯನ್ನು ಮಾತನಾಡಿಸಲು ಅವರ ಮನೆಗೆ ಹೋದಳು. ಏನಾಯ್ತು ಆಂಟಿ, ಇತ್ತೀಚೆಗೆ ಋತು ಬಹಳ ಬ್ಯುಸಿಯಾಗಿಬಿಟ್ಟಿದ್ದಾಳೆ, ಸಿಗೋದೇ ಇಲ್ವಲ್ಲ? ಅವಳು ನನಗೆ ಹೊರಗೆ ಸಿಕ್ಕಿ ಎಷ್ಟು ದಿನಗಳಾಯಿತು. ಋತುವಿನ ಪರೀಕ್ಷೆಗಳು ಹತ್ತಿರ ಬರ್ತಾ ಇದೆ ಅಮ್ಮ. ಪ್ರಿಪ್ರೇಟರಿ ಪರೀಕ್ಷೆಗೆ ಬಹಳ ಸೀರಿಯಸ್ ಆಗಿ ರೆಡಿ ಆಗ್ತಾ ಇದ್ದಾಳೆ. ಹೀಗಾಗಿ ಹೊರಗೆಲ್ಲೂ ಹೋಗೋದೇ ಇಲ್ಲ, ಸವಿತಾ ಹೇಳಿದ್ರು. ಆಂಟಿ, ಇನ್ನೊಂದು ಮಾತು ಕೇಳಬೇಕಿತ್ತು. ಬಹಳ ದಿನಗಳಿಂದ ನೀವು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಿ. ಏನಾಯ್ತು ಆಂಟಿ? ನನ್ನಿಂದ ಏನಾದರೂ ತಪ್ಪಾಯಿತೆ? ಮಮತಾ ಹೆಚ್ಚು ಹರಟೆ ಹೊಡೆಯದೆ ನೇರವಾಗಿ ವಿಷಯಕ್ಕೆ ಬಂದ್ಲು. ನೋಡಮ್ಮ ಮಮತಾ, ಇದು ನಿನ್ನ ಪರ್ಸನಲ್ ವಿಷಯನೇ ಇರಬಹುದು. ನಿನ್ನ ಜೀವನ ಹೇಗಿರಬೇಕು ಅಂತ ನಿರ್ಧರಿಸುವವಳು ನೀನೇ. ಆದರೆ ಸಾರಿ, ಹೀಗೆ ಏನೋ ವಿಷಯ ಕೇಳಿ ಬಂತು. ನನಗೆ ಗುರುತಿರುವವರು ಹೇಳಿದ್ರು ನಿಮ್ಮಿಬ್ಬರದು ಮದುವೆ ಆಗಿಲ್ಲ, ಕೇವಲ ಲಿವಿನ್ ಅಂತ. ಋತು ಅಂತೂ ಇನ್ನೂ ಹದಿಹರೆಯದವಳು. ಅವಳಿಗೆ ಯಾವುದು ಸರಿ ಯಾವುದು ತಪ್ಪು ನಿರ್ಧರಿಸುವುದು ಈಗ ಸುಲಭ ಅಲ್ಲ. ಆದ್ದರಿಂದ ಈ ಹಸಿ ಮನಸ್ಸಿನ ಮೇಲೆ ಇಂತಹ ವಿಷಯಗಳ ದುಷ್ಪ್ರಭಾವ ಆಗೋದು ನಮ್ಮಿಬ್ಬರಿಗೂ ಖಂಡಿತ ಇಷ್ಟ ಇಲ್ಲ, ಸವಿತಾ ಆದಷ್ಟು ಸಹಜ ಧ್ವನಿಯಲ್ಲಿ ಹೇಳಿದ್ರು. ಇದನ್ನು ಕೇಳಿ ಮಮತಾಳ ಮುಖಕ್ಕೆ ಎರಡೇಟು ಹೊಡೆದ ಹಾಗಾಯ್ತು. ತಾಯಿಯಂತೆ ಆದರಿಸುತ್ತಿದ್ದ ಆ ಹಿರಿಯರೆಂದು ಹಸಿ ಸುಳ್ಳು ಹೇಳಿ ಸಿಕ್ಕಿಬಿದ್ದಿದ್ದಳು. ಈ ಸತ್ಯ ಇವರನ್ನು ತಲುಪಿದೆ. ಹಾಗಿದ್ದರೆ ಇಷ್ಟು ಹೊತ್ತಿಗೆ ಇಡೀ ಅಪಾರ್ಟ್ಮೆಂಟ್ಗೆ ಗೊತ್ತಾಗಿರಬಹುದು ಎನಿಸಿತು. ನೋಡಮ್ಮ, ನೀನು ಒಳ್ಳೆಯ ಮನೆತನದ ಹೆಣ್ಣು ಮಗಳು ಅಂತ ನೋಡಿದ ದಿನಾನೇ ಗುರುತಿಸಿದೆ. ಆದ್ರಿಂದಲೇ ನಿನ್ನ ಸ್ನೇಹ ಸೌಶೀಲ್ಯ ನನ್ನ ಮಗಳಿಗೂ ಬರಲಿ ಎಂದು ಆಶಿಸಿದೆ. ಆದರೆ ಈಗ ಇದ್ದದ್ದು ಕೆಟ್ಟು ಹೋಗುವಂತಹ ಪರಿಸ್ಥಿತಿ ಬರುವ ಹಾಗಿದೆ. ಅದಕ್ಕೆ ಅವಳಿಗೆ ದೂರವಿರಲು ಹೇಳಿದ್ದೇನೆ. ಋತು, ಮುಂದೆ ಇದೇ ತರಹ ಯಾವುದೋ ಊರಲ್ಲಿ ಯಾರದ್ದೋ ಜೊತೆ ಹೇಗೋ ಇರುವುದು ನಮ್ಮ ಊಹೆಗೂ ನಿಲುಕದ ವಿಚಾರ. ಅದೆಂದಿಗೂ ಆಗಬಾರ್ದು. ಇದುವರೆಗೂ ಅವಳಿಗೆ ನೇರವಾಗಿ ಈ ವಿಷಯ ಹೇಳಿಲ್ಲ. ನಿನ್ನ ಬಗ್ಗೆ ಅವಳು ಕೆಟ್ಟದಾಗಿ ಭಾವಿಸಬಾರದೆಂಬುದು ನನ್ನ ಕಾಳಜಿ. ಸವಿತಾ ಈಗಲೂ ತುಸು ಅಭಿಮಾನದಿಂದಲೇ ಅವಳ ಪರವಾಗಿ ಮಾತನಾಡಿದ್ದರು. ಮಮತಾ ಏನೂ ಮಾತನಾಡದೆ ತಲೆ ತಗ್ಗಿಸಿ ಅವರು ಹೇಳುವುದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದಳು. ಓ, ಈಗ ನನಗೆ ಗೊತ್ತಾಯ್ತು ಬಿಡು. ನಿನ್ನ ತವರಿನವರು ಅಥವಾ ಅತ್ತೆ ಮನೆಯವರು ಯಾಕೆ ಈ ಕಡೆ ಸುಳಿಯುತ್ತಲೇ ಇಲ್ಲ ಅಂತ. ಆದರೆ ಎಷ್ಟು ದಿನ ಅಂತ ಹೀಗೆ ಸಮಾಜ, ತಾಯಿ ತಂದೆಯರಿಂದ ವಿಮುಖರಾಗಿ ಇರ್ತೀರಿ? ಇದರಿಂದ ನಿಮ್ಮಿಬ್ಬರಿಗೂ ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚುತ್ತದೆಯೇ ಅಥವಾ ಬೇರೇನಾದರೂ ಲಾಭವಿದೆಯೇ? ಏನೂ ಇಲ್ವಲ್ಲ. ಏನೋ ಒಂದು ಕಾರಣಕ್ಕೆ ಮನಸ್ತಾಪ ಹೆಚ್ಚಾದಾಗ ಪ್ರಮೋದ್ ನಿನ್ನನ್ನು ಬಿಟ್ಟು ಹೊರಟು ಹೋದರೆ ಆಗ ಮುಂದೆ ಏನು ಮಾಡ್ತಿ? ಈ ಪ್ರಮೋದ್ ಅಲ್ಲದಿದ್ದರೆ ಇನ್ನೊಬ್ಬ ವಿನೋದ್ ಬರ್ತಾನೆ ಅಂತಿಟ್ಕೋ. 2 ವರ್ಷದ ಮೇಲೆ ಅವನು ಮುನಿಸಿಕೊಂಡರೆ ಹೀಗೆ ಎಷ್ಟು ಜನರನ್ನು ಬದಲಾಯಿಸಿ ಬದುಕಬೇಕಾಗುತ್ತದೆ? ಅಂತಹ ಬಾಳಿಗೆ ಏನಾದರೂ ಅರ್ಥವಿದೆಯೇ? ಅದಿರಲಿ,
ತಾಯ್ತನ ಇಲ್ಲದೆ ಹೆಣ್ತನ ಪೂರ್ಣವಾಗದು. ಮುಂದೆ ಒಂದು ದಿನ ನಿನಗೆ ಅವನಿಂದ ಮಗು ಬೇಕು ಅಂತ ಅನಿಸಿದ್ರೆ ಏನು ಮಾಡ್ತಿ? ಅವನು ಅದಕ್ಕೆ ತಂದೆ ಸ್ಥಾನ ಕೊಡದಿದ್ದರೆ ಅದಕ್ಕೆ ಎಂತಹ ಕಳಂಕ ಬರುತ್ತದೆ ಗೊತ್ತಾ? ಅದೆಲ್ಲ ಏನೂ ಬೇಡ ಅಂತ ಮಾತ್ರೆ ನುಂಗುತ್ತಲೇ ಅವನೊಂದಿಗೆ ಜೀವನ ಕಳೆದ್ರೆ ನಿನ್ನ ಆರೋಗ್ಯದ ಗತಿ ಏನಾಗಬಹುದು ಅಂತ ಯೋಚಿಸಿದ್ದೀಯ? ಗಂಡಸು ಆವೇಶದಲ್ಲಿ ಆ ಸ್ಥಿತಿಯಲ್ಲಿರುವಾಗ ತಾನಾಗಿ ಮುನ್ನೆಚ್ಚರಿಕೆ ವಹಿಸುವುದಿಲ್ಲ ಅಂತ ಇಷ್ಟು ದಿನಗಳ ದಾಂಪತ್ಯ ಕಂಡಿರುವ ನಿನಗೆ ಗೊತ್ತಾಗಿರ್ಬೇಕಲ್ವೇ? ಹಾರ್ಮೋನ್ ಇಂಬ್ಯಾಲೆನ್ಸ್ನಿಂದ ನಿನ್ನ ಹೆಣ್ತನ ಹಾಳಾದರೆ ಅವನು ನಾಳೆ ನಿನ್ನನ್ನು ಕಾಪಾಡುವನೆ. ನಿನ್ನಿಂದ ಸುಖ ಸಿಗುವುದಿಲ್ಲ ಅಂತಾದ ಮೇಲೆ ಅವನ್ಯಾಕೆ ನಿನ್ನ ಜೊತೆ ಇರಲು ಬಯಸುತ್ತಾನೆ? ಮುಂದೆ ನಿನ್ನ ಯಾವ ಲಿವಿಂಗ್ ಪಾರ್ಟ್ನರ್ ನಿನ್ನನ್ನು ಕೊನೆಯವರೆಗೂ ನೋಡಿಕೊಳ್ಳಲು ಸಾಧ್ಯ? ಇದರ ಬದಲು ಪ್ರಮೋದ್ ನಿನ್ನನ್ನು ಮದುವೆಯಾಗುವಂತೆ ಓಲೈಸಿ ಒಮ್ಮೆ ಅನುರಾಗದ ಅನುಬಂಧದಲ್ಲಿ ನೀವಿಬ್ರು ಶಾಶ್ವತವಾಗಿ ಒಂದಾದರೆ ಮುಂದೆ ಎಂದು ಹೆದರಬೇಕಾದ ಅಗತ್ಯವೇ ಇಲ್ಲ. ಒಬ್ಬರಿಗೊಬ್ಬರು ಪರಸ್ಪರ ಜೀವನ ಪರ್ಯಂತ ಆಸರೆಯಾಗಿರ್ತೀರಿ. ಈ ವಿಷಯವನ್ನು ಆಳವಾಗಿ ಯೋಚಿಸು. ಸವಿತಾ ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ವಾತ್ಸಲ್ಯದಿಂದ ಹೇಳಿದರು. ನೀನು ನನ್ನ ಮಗಳ ಸಮಾನ ಅಂತ ಇಷ್ಟೆಲ್ಲ ಹೇಳಿದಿನಮ್ಮ. ಖಂಡಿತ ನಿನ್ನನ್ನು ಹಂಗಿಸ್ಬೇಕು ಅಂತಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನಿನಗಿನ್ನೂ ಮದುವೆ ವಯಸ್ಸು. ಪ್ರಮೋದ್ ಮದುವೆಗೆ ಒಪ್ಪಲಿಲ್ಲ ಅಂದರೆ ನಿನ್ನ ಮನೆಯವರು ತೋರಿಸುವ ಹುಡುಗನನ್ನು ಮದುವೆಯಾಗಿ ಶಾಶ್ವತವಾಗಿ ಇವನಿಂದ ದೂರ ಆಗು. ಜೀವನದಲ್ಲಿ ಮುಂದೆ ಸುಖವಾಗಿರುವಂಥ ಸಮಾಧಾನ ಮಾಡಿ ಕಳುಹಿಸ್ತಾರೆ. ಸವಿತರ ಮನೆಯಿಂದ ಬಂದ ಮಮತಾ ಸೋಫಾದಲ್ಲಿ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಳು. ಅವಳಿಗೀಗ ಭವಿಷ್ಯ ನೆನೆದು ಭಯ ನಡುಕ ಬಂದುಬಿಟ್ಟಿತು. ಇಂದು ಸವಿತಾ ಆಂಟಿಗೆ ಗೊತ್ತಾದದ್ದು ನಾಳೆ ಇಡೀ ಪ್ರಪಂಚಕ್ಕೆ ತಿಳಿಯುತ್ತದೆ. ಆಗ ಮತ್ತೆ ತಾವು ಈ ಅಪಾರ್ಟ್ಮೆಂಟ್ ಬಿಟ್ಟು ಇನ್ನೊಂದು ಕಡೆ ಹೊಸದಾಗಿ ಹೋಗಬೇಕು. ಈ ರೀತಿಯ ಅಲೆಮಾರಿ ಜೀವನಕ್ಕೆ ಎಂದಾದರೂ ಕೊನೆಯುಂಟೆ? ಇದೇನು ಬಾಡಿಗೆ ಮನೆ ಬದಲಾಯಿಸಬಹುದು, ಸ್ವಂತ ಮನೆಯಾಗಿದ್ರೆ ಮಾಡುವುದೇನು? ಈ ರೀತಿ ಆದರೆ ತಾನೆಂದು ತನ್ನದೇ ಆದ ಮನೆ ಮಠ ಸಂಸಾರ ಎಂದು ಸ್ಥಾಪಿಸಿಕೊಳ್ಳಲಾಗದು. ಇಂದು ಸಮಾಜದಿಂದ ವಿಮುಖಳಾಗಿದ್ದಾಳೆ. ನಾಳೆ ಮನೆಯವರಿಗೆ ತಿಳಿದ್ರೆ ಅವರಿಂದಲೂ ಚೀತು ಅನ್ನಿಸಿಕೊಂಡು ಅವರನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇಂದು ಮನೆಯವರ ಬಳಿ ಉಳಿಸಿಕೊಂಡಿರುವ ಪ್ರೀತಿ ವಿಶ್ವಾಸವನ್ನು ಮುಂದೆ ಶಾಶ್ವತವಾಗಿ ಇಟ್ಟುಕೊಳ್ಳಲು ಸಾಧ್ಯವೇ? ಮತ್ತೆ ಪ್ರಮೋದ್ ಅವನು ಮದುವೆಯ ಪ್ರಸ್ತಾಪಕ್ಕೆ ಒಪ್ಪುವನೆ? ಅವಳು ಅಂದುಕೊಂಡಂತೆ ಪ್ರಮೋದ್ ಬಂದ ನಂತರ ನಿಧಾನವಾಗಿ ನಡೆದ ಎಲ್ಲ ವಿಷಯ ತಿಳಿಸಿ ತಾವು ಮದುವೆಯಾಗೋಣ ಎಂದು ತಿಳಿಸಿದ್ಲು. ಅವನದಕ್ಕೆ ಬಿಲ್ಕುಲ್ ಒಪ್ಪಲಿಲ್ಲ. ಹಾಲಿನ ರುಚಿ ಕಂಡ ಬೆಕ್ಕಿನಂತಾಗಿದ್ದ ಅವನು ಈಗ ಇವಳು ಬೇಡ ಎಂದರೆ ಮತ್ತೊಬ್ಬಳ ಜೊತೆ ಹೀಗೆ ಹಾಯಾಗಿರಲು ನಿರ್ಧರಿಸಿದ್ದ. ಮಾರನೇ ಬೆಳಿಗ್ಗೆ ಅವನ ನಿರ್ಧಾರ ಬದಲಾಗದಿದ್ದರೆ ತಾನವನನ್ನು ಬಿಟ್ಟು ಹೋಗುತ್ತೇನೆ, ಇಲ್ಲಿರುವುದನ್ನೆಲ್ಲ ಮಾರಿಬಿಡೋಣ ಎಂದಳು. ಅವನೇನೂ ಮಾತನಾಡದೆ ಸುಮ್ಮನಾದ. ಮಾರನೇ ದಿನ ಎಂದಿನಂತೆ ಬೆಳಕಾಯಿತು. ಅವಳು ತಿಂಡಿ ಸಿದ್ಧಪಡಿಸಿ ಆಫೀಸಿಗೆ ರೆಡಿಯಾದ್ಲು. ಪ್ರಮೋದ್ ತಿಂಡಿ ತಿನ್ನುತ್ತಿದ್ದಾಗ ಮತ್ತೆ ಅವನ ನಿರ್ಧಾರದ ಬಗ್ಗೆ ಕೇಳಿದಳು. ಅವರು ಮದುವೆಗೆ ಒಪ್ಪಲೇ ಇಲ್ಲ. ಇಬ್ಬರು ಸೇರಿ ತಗೊಂಡಿದ್ದ ವಸ್ತುಗಳನ್ನು ತನಗೆ ಮಾರಿ ಮನೆ ಖಾಲಿ ಮಾಡುವಂತೆ ಅವಳಿಗೆ ಹೇಳಿದ. ಹಾಗೇ ಆಗ್ಲೆಂದು ಸಂಜೆ ತನ್ನ ಅಕೌಂಟ್ಗೆ ಹಣ ವರ್ಗಾಯಿಸಲು ಹೇಳಿ ಅವಳು ಹೊರಟು ಹೋದಳು. ಮತ್ತೆ ಆಲೋಚಿಸಿ ಒಂದು ನಿರ್ಧಾರಕ್ಕೆ ಬಂದ ಅವಳು ಆಫೀಸ್ಗೆ ಹೋಗಿ 2 ವಾರದ ರಜೆಗೆ ಅರ್ಜಿ ನೀಡಿದಳು. ಮಧ್ಯಾಹ್ನವೇ ಮನೆಗೆ ಬಂದು ತನ್ನದಾದ ಬಟ್ಟೆ ಬರೆ ಜೋಡಿಸಿಕೊಂಡು ಅಮ್ಮನಿಗೆ ಫೋನ್ ಮಾಡಿದ್ಲು. ಅಮ್ಮ, ನಾನು ಮೈಸೂರಿಗೆ ಬರ್ತಾ ಇದ್ದೀನಿ. ನಾಳೆ ಭಾನುವಾರವೇ ಆ ಹುಡುಗನ ಕಡೆಯವರಿಗೆ ಬರಲು ಹೇಳು. ನೀನು ಹೇಳಿದಂತೆ ಮದುವೆ ಆಗ್ತೀನಿ ಎಂದು ಗಂಭೀರವಾಗಿ ಹೇಳಿದ್ಲು. ರೇವತಿಯವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಬೇಗ ಹೊರಡುವಂತೆ ಆಗ್ರಹ ಪಡಿಸಿದ್ರು. ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಮೊಬೈಲ್ ರೇಡಿಯೋದಲ್ಲಿ ಹಾಡು ತೇಲಿ ಬರುತ್ತಿದ್ದಂತೆ ತನ್ಮಯಳಾಗಿ ಅದನ್ನು ಕೇಳಿಸಿಕೊಳ್ಳುತ್ತಾ ಬಸ್ಸಿನ ಸೀಟಿಗೆ ಹೊರಗಿದ್ಲು. ಮುಂದೆ ಆ ಹುಡುಗನಲ್ಲಿ ತನ್ನ ಬದುಕಿನಲ್ಲಿ ನಡೆದ ಎಲ್ಲ ವಿಷಯವನ್ನು ಮುಚ್ಚು ಮರೆಯಿಲ್ಲದೆ ತಿಳಿಸುತ್ತಾಳೆ. ಮದುವೆಯ ಮುಂಚೆ ವಿಷಯವನ್ನು ಮುಚ್ಚಿಡದೆ ಎಲ್ಲವನ್ನು ಹೇಳಿದ ಮಮತಾಳ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಅವನಿಗೆ ತುಂಬಾನೇ ಇಷ್ಟ ಆಯಿತು. ಅದಲ್ಲದೆ ಅವಳ ಫೋಟೋ ನೋಡಿನೇ ಅವಳನ್ನು ಮೆಚ್ಚಿಕೊಂಡಿದ್ದ. ಹಾಗಾಗಿ ಅವಳ ಭೂತಕಾಲವನ್ನು ಮರೆತು ಅವಳೊಂದಿಗೆ ಸಪ್ತಪದಿ ತುಳಿಯಲು ಮುಂದಾಗ್ತಾನೆ. ಮುಂದೆ ಅವರ ಮದುವೆ ಸುಸೂತ್ರವಾಗಿ ನಡೆಯುತ್ತದೆ. ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ. ಧನ್ಯವಾದಗಳು.